ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ಸೊ ಇವತ್ತಿನ ಕ್ಲಾಸಲ್ಲಿ ಆ್ಯಸ್ ಯೂಶ್ವಲ್ ನಾವು ಜನವರಿ ಪ್ರಚಲಿತ ವಿದ್ಯಮಾನದ ಮುಂದುವರೆದ ಭಾಗದ ಬಗ್ಗೆ ಚರ್ಚೆ ಮಾಡೋಣ. ಸೊ ಕಲ್ಚರ್, ಸಂಸ್ಕೃತಿ ಒಂದು ಭಾಗ ಆದರೆ ಇನ್ನೊಂದು ಭಾಗ ಸ್ಕೀಮ್ಸ್ ಬಗ್ಗೆ ನೋಡೋಣ. ಸೊ ಎಥಿಕ್ಸ್ ಕೂಡ ಇದೆ, ಬಟ್ ಎಥಿಕ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಮೇನ್ಸ್ ಎಕ್ಸಾಮಿನೇಷನ್, ನಾಟ್ ಫಾರ್ ಪ್ರಿಲಿಮ್ಸ್. ಸೊ ಆಸ್ ಆಫ್ ನೌ ವಿ ಆರ್ ಸ್ಕಿಪ್ಪಿಂಗ್ ದ್ಯಾಟ್ ಪಾರ್ಟ್. So let's begin with culture. Again an important topic for your prelims. Fine. See, culture alli nododadre first very important article would be ಮಿತಾಕ್ಷರ law. ಮಿತಾಕ್ಷರ ಕಾನೂನು ಇದು ಒಂದು ಹಿಂದೂ ಸಕ್ಸೆಷನ್ ಆ್ಯಕ್ಟಲ್ಲಿ ಬರುವಂಥದ್ದು. ಓಕೆ, ವೆರಿ ಇಂಪಾರ್ಟೆಂಟ್. ಸೊ ವೈ ಇಟ್ ವಾಸ್ ಇನ್ ದ ನ್ಯೂಸ್? ಸುಪ್ರೀಂ ಕೋರ್ಟ್ ರೂಲ್ಡ್ ದ್ಯಾಟ್ ಚಿಲ್ಡ್ರನ್ ಬಾರ್ನ್ ಫ್ರಮ್ ವೈಟ್ or voidable marriages are legitimate for property inheritance under the Hindu Succession Act, okay, in the year 1956, which recognizes ಮಿತಾಕ್ಷರ law. ಯೂಶ್ವಲಿ ಕಾನೂನು ವ್ಯವಸ್ಥೆ ಅಂತ ಬಂದಾಗ ಮಿತಾಕ್ಷರ ಲಾ ಅಂತ ಯೂಸ್ ಮಾಡೋದು ಹಿಂದೂಗಳಿಗೆ ಮಾತ್ರ. ಮುಸ್ಲಿಮ್ಸ್ ಕಮ್ಯುನಿಟಿ ಅಂತ ಬಂದಾಗ ಓಕೆ, ಇಸ್ಲಾಮಿಕ್ ಧರ್ಮಗಳಿಗೆ ಅವರಿಗೆ ಶರಿಯತ್ ಲಾ ಅಂತ ಯೂಸ್ ಮಾಡಲಾಗುತ್ತೆ. ರೈಟ್, ಶರಿಯತ್ ಲಾ. ಸೊ ನಿಮ್ಮದು ಹೋಮ್ವರ್ಕ್ ಏನು ಇವತ್ತಿನ ಕ್ಲಾಸಲ್ಲಿ, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಮಿತಾಕ್ಷರ ಲಾ ಆ್ಯಂಡ್ ಶರಿಯತ್ ಲಾ? ಸೊ ಟ್ರೈ ಟು ಸಿ ಒನ್. ಐ ಆಲ್ರೆಡಿ ಟೋಲ್ಡ್ ಯು, ಮಿತಾಕ್ಷರ ಲಾ ಕಮ್ಸ್ ಫಾರ್ ಹಿಂದೂ ಮ್ಯಾರೇಜ್ ಆ್ಯಕ್ಟ್. ಓಕೆ, ಹಿಂದೂ ಮ್ಯಾರೇಜಸ್ ಅಂತ ಬಂದಾಗ ಇಟ್ ಈಸ್ ಮೇನ್ಲಿ ರಿಲೇಟೆಡ್ ಟು ಮಿತಾಕ್ಷರ ಲಾ. ಶರಿಯತ್ ಲಾ ಅನ್ನೋದು ಮುಸ್ಲಿಂ ಕಮ್ಯುನಿಟಿಗೆ ಬರುವಂಥದ್ದು. So this is the major difference one should always know. Okay, see ಏನು ಹೇಳ್ತಿದ್ದಾರೆ, ಮಿತಾಕ್ಷರ ಕಾನೂನನ್ನು ಅಂಗೀಕರಿಸುವ ಇದು ಹಿಂದೂ ಸಕ್ಸೆಷನ್ ಆ್ಯಕ್ಟ್, ಏನದು ಹಿಂದೂ ಉತ್ತರಾಧಿಕಾರ ಕಾಯ್ದೆ ಅಂತ ಕರಿತೀವಿ. 1956ರ ಅಡಿಯಲ್ಲಿ ಅನೂರ್ಜಿತ ಅಂದರೆ ಲೆಜಿಟಿಮೇಟ್ ಫಾರ್ ಪ್ರಾಪರ್ಟಿ ಇನ್ಹೆರಿಟೆನ್ಸ್. ಓಕೆ, ಸೊ ಅನೂರ್ಜಿತ ವಿವಾಹಗಳಿಂದ ಜನಿಸಿರುವಂತಹ ಮಕ್ಕಳು ತಮ್ಮ ಆಸ್ತಿಯ ಉತ್ತರಾಧಿಕಾರಕ್ಕೆ ಕಾನೂನುಬದ್ಧವಾಗಿರ್ತಾರೆ ಅಂತ ಸುಪ್ರೀಂ ಕೋರ್ಟ್ ಆದೇಶ ಅಥವಾ ತೀರ್ಪು ನೀಡಿದೆ ಅಂತ ಹೇಳ್ತಿದ್ದಾರೆ. ವೈ ಇಟ್ ವಾಸ್ ಇನ್ ದ ನ್ಯೂಸ್ ಅಂದರೆ ದಿಸ್ ಈಸ್ ದ ಮೇನ್ ಪರ್ಪಸ್ ಬಿಹೈಂಡ್ ಇಟ್. ಓಕೆ, ಸೊ ಮಿತಾಕ್ಷರ ಲಾ ಬಗ್ಗೆ ಇನ್ನು ಮುಖ್ಯವಾದ ಅಂಶಗಳು ಏನೇನು ಅಂತ ನೋಡೋದಾದರೆ, ಇಟ್ ಈಸ್ ಒನ್ ಆಫ್ ದ 2 ಮೇಜರ್ ಹಿಂದೂ ಲಾ ಸ್ಕೂಲ್ಸ್, ದ ಅದರ್ ಬೀಯಿಂಗ್ ದಯಾಬಾಗ್. ಒಂದು ಆಲ್ರೆಡಿ ಗೊತ್ತು ನಮಗೆ ಮಿತಾಕ್ಷರ ಲಾ ಅಂತ, ಮಿತಾಕ್ಷರ ಸ್ಕೂಲ್ ಆದರೆ ಇನ್ನೊಂದು ದಯಾಬಾಗ್ ಸ್ಕೂಲ್. ಟ್ರೈ ಟು ರಿಮೆಂಬರ್. 2 ಮೇಜರ್ ಹಿಂದೂ ಲಾ ಸ್ಕೂಲ್ಸ್ಗಳಿದೆ, ಒಂದು ಮಿತಾಕ್ಷರ ಸ್ಕೂಲ್, ಇನ್ನೊಂದು ದಯಾಬಾಗ್ ಸ್ಕೂಲ್, ದ್ಯಾಟ್ ಗವರ್ನ್ಸ್ ದ ಸಕ್ಸೆಷನ್ ಆಫ್ ಪ್ರಾಪರ್ಟಿ ಇನ್ ಹಿಂದೂ ಫ್ಯಾಮಿಲೀಸ್. ಸಿ, ಐ ಆಲ್ರೆಡಿ ಸೆಡ್ ಯು ಇಟ್ ಈಸ್ ರಿಲೇಟೆಡ್ ಟು ಹಿಂದೂ ಫ್ಯಾಮಿಲೀಸ್. ಓಕೆ, ಹಿಂದೂ ಕುಟುಂಬಗಳಲ್ಲಿ ಆಸ್ತಿಯ ಉತ್ತರಾಧಿಕಾರವನ್ನು ನಿಯಂತ್ರಿಸುವ 2 ಪ್ರಮುಖ ಹಿಂದೂ ಕಾನೂನು ಶಾಲೆಗಳಲ್ಲಿ ಇದು ಸಹ ಒಂದಾಗಿದೆ ಅಂತ ಹೇಳಲಾಗ್ತಿದೆ. ಇಟ್ ಈಸ್ ಬೇಸ್ಡ್ ಆನ್ ದ ಕಾಮೆಂಟ್ರಿ ಆನ್ ದ ಯಜ್ಞವಲ್ಕ್ಯ ಸ್ಮೃತಿ ರಿಟನ್ ಬೈ ವಿಜ್ಞಾನೇಶ್ವರ ಇನ್ ದ 12th century. ಇದು 12ನೇ ಶತಮಾನದಲ್ಲಿ ವಿಜ್ಞಾನೇಶ್ವರ ಅವರು ಬರೆದಂತಹ ಯಜ್ಞವಲ್ಕ್ಯ ಸ್ಮೃತಿ. ಓಕೆ, ಈ ಸ್ಮೃತಿಯ ವ್ಯಾಖ್ಯಾನವನ್ನು ಆಧರಿಸಿ ಬರೆಯಲಾದಂಥದ್ದು. ಈ ಒಂದು ಸ್ಮೃತಿಯ ಮೇಲೆ ಅಥವಾ ಆಧಾರದ ಮೇಲೆ ಬರೆದಿದ್ದಾರೆ ಯಾರು? ವಿಜ್ಞಾನೇಶ್ವರ ಅಂತಲೂ ಕರಿಬೋದು. ಓಕೆ, ಸೊ ಟ್ರೈ ಟು ನೋ ಮೋರ್ ಅಬೌಟ್ ಮಿತಾಕ್ಷರ ಲಾ. ದಿಸ್ ಈಸ್ ವಾಟ್ ಈಸ್ ಇಂಪಾರ್ಟೆಂಟ್ ಫಾರ್ ಯುವರ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್. ಓಕೆ, ವಾಟ್ ಈಸ್ ದ ಡಿಫ್ರೆನ್ಸ್? ಮಿತಾಕ್ಷರ ಸ್ಕೂಲ್ ಮತ್ತು ದಯಾಬಾಗ್ ಸ್ಕೂಲ್ಸ್ಗಳ ಒಂದು ವ್ಯತ್ಯಾಸ ಏನಾಗಿರ್ಬೋದು ಅನ್ನೋದ್ರ ಬಗ್ಗೆ ನೋಡೋಣ. ಮಿತಾಕ್ಷರ ಸ್ಕೂಲ್ಸ್, ದಯಾಬಾಗ್ ಸ್ಕೂಲ್, ಯು ನೀಡ್ ಟು ರಿಮೆಂಬರ್. ಓಕೆ, ಮಿತಾಕ್ಷರ ಈಸ್ ಅನ್ ಆರ್ಥೋಡಾಕ್ಸ್ ಸ್ಕೂಲ್. ಓಕೆ, ಆರ್ಥೋಡಾಕ್ಸ್ ಅಂದರೆ ಒಂದು ಸಾಂಪ್ರದಾಯಿಕವಾದಂತಹ ಶಾಲೆಯಾಗಿದೆ ಅಂತ ಹೇಳ್ತಿದ್ದಾರೆ. ಅದೇ ಥರ ದಯಾಬಾಗ್ ಈಸ್ ರಿಫಾರ್ಮಿಸ್ಟ್ ಸ್ಕೂಲ್. ಓಕೆ, ಇದು ಸುಧಾರಣಾವಾದಿ ಶಾಲೆಯಾಗಿ ದಯಾಬಾಗ್ ಸ್ಕೂಲ್ನ ಕಾಣ್ತೇವೆ. ರೈಟ್ ಆಫ್ ಅ ಸನ್ ಬೈ ಬರ್ತ್ ಇನ್ ದ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಈಕ್ವಲ್ಸ್ ಟು ದ ಇಂಟ್ರೆಸ್ಟ್ ಆಫ್ ಹಿಸ್ ಫಾದರ್. ಪೂರ್ವಜರ ಆಸ್ತಿಯಲ್ಲಿ ಅವನ ತಂದೆಯ ಆಸಕ್ತಿಯೊಂದಿಗೆ ಹುಟ್ಟಿನಿಂದ ಆ ಮಗನ ಹಕ್ಕು ಸಮಾನವಾಗಿ ಇರುತ್ತೆ. ಮಗು ಹುಡ್ತಾನೆ ಅದರ ಒಂದು ಸಮಾನತೆಯನ್ನು ತಗೊಂಡೆ
ಬರುತ್ತೆ ಅದು. ಓಕೆ, ಸೊ ಆ್ಯನ್ಸೆಸ್ಟ್ರಲ್ ಪ್ರಾಪರ್ಟಿ ಅಂದರೆ ಪೂರ್ವಜರು ಏನೇ ಆಸ್ತಿ ಇರುತ್ತೋ ಸೊ ಅದರಲ್ಲಿ ಆ ಮಗುಗೂ ಸಹ ಒಂದು ರೈಟ್ಸ್ ಇರುತ್ತೆ, ಸಮಾನತೆ ಇರುತ್ತೆ ಅಂತ ಹೇಳ್ತಿದ್ದಾರೆ. ವಿತ್ ಇಂಟ್ರೆಸ್ಟ್ ಅಂದರೆ ಅವ್ರ ತಂದೆಗೆ ಎಷ್ಟು ರೈಟ್ಸ್ ಇರುತ್ತೋ ಅಷ್ಟೇ ಆ ಮಗುಗೂ ಇರುತ್ತೆ ಪೂರ್ವಜರ ಆಸ್ತಿಯಲ್ಲಿ ಅಂತ ಮಿತಾಕ್ಷರ ಸ್ಕೂಲಲ್ಲಿ ಹೇಳಲಾಗುತ್ತೆ. ಅದೇ ಥರ ದಯಾವಕ್ ಸ್ಕೂಲಲ್ಲಿ ಯಾವ ಥರ ಇರುತ್ತೆ, ಸನ್ ಈಸ್ ಎಂಟೈಟಲ್ಡ್ ಟು ಹಿಸ್ ಆ್ಯನ್ಸೆಸ್ಟ್ರಲ್ ಪ್ರಾಪರ್ಟಿ ಓನ್ಲಿ ಆನ್ ದ ಡೆತ್ ಆಫ್ ಹಿಸ್ ಫಾದರ್. ತಂದೆ ಸತ್ತ ನಂತರ ಮಾತ್ರ ಮಗನು ಅವರ ಒಂದು ಪೂರ್ವಜರ ಆಸ್ತಿಗೆ ಅರ್ಹನಾಗಿರ್ತಾನೆ ಅಂತ ಹೇಳ್ತಿದ್ದಾರೆ. ಕಂಪ್ಲೀಟ್ ಅಪೋಸಿಟ್ ಟು ಮಿತಾಕ್ಷರ ಸ್ಕೂಲ್. ಸನ್ ಬಿಕಮ್ಸ್ ಕೋ-ಪಾರ್ಟ್ನರ್ ರೈಟ್ ಆಫ್ಟರ್ ಹಿಸ್ ಬರ್ತ್. ಓಕೆ, ಕೋ-ಪಾರ್ಟ್ನರ್ ಪಾರ್ಟ್ನರ್ ಆಗಿ ಮಗು ಹುಟ್ಟಿದ ತಕ್ಷಣ ಕೋ-ಪಾರ್ಟ್ನರ್ ಆಗಿ ಆಗ್ತಾನೆ ಅಂತ ಹೇಳ್ತಿದ್ದಾರೆ. ಆಫ್ಟರ್ ಹಿಸ್ ಬರ್ತ್, ಹುಟ್ಟಿದ ತಕ್ಷಣ. ಸನ್ ಬಿಕಮ್ಸ್ ಕೋ-ಪಾರ್ಟ್ನರ್ ಬೈ ಡೆತ್ ಆಫ್ ಹಿಸ್ ಫಾದರ್. ಓಕೆ, ಇಲ್ಲಿ ಹುಟ್ಟಿದ ಹಾಗೇ ಅವನು ಕೋ-ಪಾರ್ಟ್ನರ್ ಆಗ್ತಾನೆ. ಬಟ್ ಇಲ್ಲಿ ತಂದೆ ಸತ್ತ ಹೋದ್ಮೇಲೆ, ಓಕೆ, ಅವ್ರು ಎಕ್ಸ್ಪೈರ್ ಆದಮೇಲೆ ಆವಾಗ ಆ ಮಗನಿಗೆ ರೈಟ್ಸ್ಗಳು ಸಿಗುತ್ತೆ ಪ್ರಾಪರ್ಟೀಸ್ಗಳ ಮೇಲೆ. ಸೊ ದ್ಯಾಟ್ ಈಸ್ ಅ ಹ್ಯೂಜ್ ಡಿಫ್ರೆನ್ಸ್ ಬಿಟ್ವೀನ್ ಮಿತಾಕ್ಷರ ಆ್ಯಂಡ್ ದಯಾಬಾಗ್ ಸ್ಕೂಲ್. ಅಂಡರ್ಸ್ಟುಡ್? ಕೋ-ಪಾರ್ಟ್ನರಿ ರೈಟ್ ಏನಿದು? ಕೋ-ಪಾರ್ಟ್ನರಿ ಅಂದರೆ ಏನು? ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರಲ್ಲ. So let me tell you what it is. Co-partnering right is applicable to the property of grandfather and great grandfather. Co-partner ಅಂದರೆ ಏನು? ಅಜ್ಜನ ಆಸ್ತಿ ಇರುತ್ತಲ್ಲ, ಓಕೆ, ಸೊ ಅಜ್ಜ ಇರಬಹುದು ಅಥವಾ ಮುತ್ತಜ್ಜ. ಓಕೆ, ಇವರಿಗೆ ಯಾವುದ್ಯಾವ ಥರದ ರೈಟ್ಸ್ ಇರುತ್ತೋ ಅಪ್ಲಿಕೇಬಲ್ ಆಗುತ್ತೋ ಸೊ ಅದನ್ನು ಆ ರೈಟ್ಗಳನ್ನು ಕೋ-ಪಾರ್ಟ್ನರಿ ರೈಟ್ ಅಂತ ಕರೆಯಲಾಗುತ್ತೆ. ಓಕೆ, ಅಜ್ಜನ ಆಸ್ತಿಗಳಿಗೆ ಆ ಕೋ-ಪಾರ್ಟ್ನರಿ ಹಕ್ಕನ್ನು ಅನ್ವಯ ಮಾಡುವಂಥದ್ದು ಯಾರಿಗೆ? ತಂದೆಗೆ. ತಂದೆಯ ಜೀವಿತಾವಧಿಯಲ್ಲಿ ಅಂದರೆ ತಂದೆಯವರ ಜೀವಿತಾವಧಿಯಲ್ಲಿ ಅವರ ಆಸ್ತಿಯ ಸಂಪೂರ್ಣ ಮಾಲೀಕರ ಬಗ್ಗೆ ಹೇಳ್ತಿದ್ದಾರೆ. ಓಕೆ, ಸೊ ಅದೇ ಥರ ದಯಾಬಾಗ್ ಸ್ಕೂಲಲ್ಲಿ ತಂದೆ ಆಗಿರ್ತಾರೆ. ಇಲ್ಲಿ ಗ್ರ್ಯಾಂಡ್ ಫಾದರು ಅಜ್ಜ ಇರ್ತಾರೆ, ಮುತ್ತಜ್ಜ ಇರ್ತಾರೆ, ರೈಟ್? ಸೊ ದಿಸ್ ಕೋ-ಪಾರ್ಟ್ನರಿ ರೈಟ್ ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ? ಟು ದ ಪ್ರಾಪರ್ಟಿ ಆಫ್ ಗ್ರ್ಯಾಂಡ್ ಫಾದರ್ ಆ್ಯಂಡ್ ಗ್ರೇಟ್ ಗ್ರ್ಯಾಂಡ್ ಫಾದರ್. ಅಜ್ಜ ಮುತ್ತಜ್ಜ ಎಲ್ರಿಗೂ ಆ ಪ್ರಾಪರ್ಟಿ ಅಪ್ಲಿಕೇಬಲ್ ಆಗುತ್ತೆ. ಬಟ್ ಇಲ್ಲಿ ದಯಾಬಾಗಲ್ಲಿ ಯಾವ ಥರ ಇರುತ್ತೆ? ಫಾದರ್ ಇಸ್ ದ ಅಬ್ಸಲ್ಯೂಟ್ ಓನರ್ ಆಫ್ ಹಿಸ್ ಪ್ರಾಪರ್ಟಿ ಇನ್ ಹಿಸ್ ಲೈಫ್ ಟೈಮ್. ಇಲ್ಲಿ ಜೀವಿತಾವಧಿಯಲ್ಲಿ ತಂದೆಯವರ ಜೀವಿತಾವಧಿಯಲ್ಲಿ ಅವರ ಆಸ್ತಿಯ ಅವರೇ ಆಸ್ತಿಯ ಸಂಪೂರ್ಣ ಮಾಲೀಕರಾಗಿ ಇರ್ತಾರೆ. One cannot transfer his share to the third party as their share is not definite or ascertainable. ಏನು ಹೇಳ್ತಿದ್ದಾರೆ? ಅವರ ಯಾವುದೇ ಒಂದು ಪಾಲಿರುತ್ತಲ್ಲ, ಆ ಪಾಲನ್ನು ಮೂರನೇ ವ್ಯಕ್ತಿಗೆ ವರ್ಗಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಆ ಥರದ್ದು ಯಾವುದೇ ನಿರ್ದಿಷ್ಟವಾದಂತಹ ಅಥವಾ ಖಚಿತ ದಾಖಲೆಗಳು ಇಲ್ಲ, ಖಚಿತವಾಗಿಲ್ಲ ಅಂತ ಹೇಳ್ತಿದ್ದಾರೆ. ಓಕೆ, ಅಸರ್ಟೇನೇಬಲ್. ಸೊ ಯಾವುದೇ ಥರ್ಡ್ ಪಾರ್ಟಿಗೆ ಅವರು ಮಾರುವಂಥದ್ದು, ಸೇಲ್ ಮಾಡುವಂಥದ್ದು, ಮಾರ್ಟ್ಗೇಜ್ ಮಾಡುವಂಥದ್ದು, ಓಕೆ, ಗಿರುವಿ ಇಡುವಂಥದ್ದು, ಸೊ ಆ ಥರದ್ದು ಏನು ಮಾಡೋ ಹಾಗಿಲ್ಲ ಅವರು. ಓಕೆ, ಸೊ ವರ್ಗಾವಣೆನೂ ಮಾಡೋ ಹಾಗಿಲ್ಲ ಯಾವುದೇ ಪ್ರಾಪರ್ಟಿನ ಬೇರೆಯವರ ಹೆಸರು ಮೇಲೆ. ಇಲ್ಲಿ ದಯಾಬಾಗ್ ಸ್ಕೂಲಲ್ಲಿ ನೋಡೋದಾದರೆ ಒನ್ ಕ್ಯಾನ್ ಟ್ರಾನ್ಸ್ಫರ್ ಇಸ್ ಶೇರ್ ಆ್ಯಸ್ ದೇ ಆರ್ ಡಿಫೈನ್ಡ್. ಅವರು ಯಾವ ಥರ ವ್ಯಾಖ್ಯಾನ ಮಾಡ್ತಾರೋ ಅದರ ಆಧಾರದ ಮೇಲೆ ಒಬ್ಬರು ತಮ್ಮ ಪಾಲನ್ನು ವರ್ಗಾಯಿಸಬಹುದು ಅಂತ ಹೇಳ್ತಿದ್ದಾರೆ. ಒನ್ ಕ್ಯಾನ್ ಟ್ರಾನ್ಸ್ಫರ್ and one cannot transfer is the keywords both in Mitakshara as well as Dayabag schools. Hope you understood now. Yes, everyone. Now we'll move on to the next topic in culture only. ಕೆಲವೊಂದು ಶಾರ್ಟ್ ನ್ಯೂಸ್ಗಳಿದ್ದಾವೆ. ಲೆಟ್ಸ್ ಸಿ. ಶ್ರೀ ವೀರಭದ್ರ ಟೆಂಪಲ್ ಆರ್ ಲೇಪಾಕ್ಷಿ ಟೆಂಪಲ್ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಲೇಪಾಕ್ಷಿ ಟೆಂಪಲ್ ಬಗ್ಗೆ ಓದಿರ್ತೀರ ತಾನೆ. ವೀರಭದ್ರ ಅಂದರೆ ಲಾರ್ಡ್ ಶಿವ ಅವರಿಗೆ ಫೋಕಸ್ ಮಾಡುವಂತಹ ಒಂದು ದೇವಸ್ಥಾನ. ಓಕೆ, ಲೇಪಾಕ್ಷಿ ಟೆಂಪಲ್ ಬಗ್ಗೆ ಇಂಪಾರ್ಟೆಂಟ್ ಇರುವಂಥದ್ದು ಏನು? ಲೊಕೇಟೆಡ್ ಇನ್ ಅನಂತಪುರ ಡಿಸ್ಟ್ರಿಕ್ಟ್ ಆಫ್ ಆಂಧ್ರ ಪ್ರದೇಶ್ ಆ್ಯಂಡ್ ಬಿಲ್ಟ್ ಇನ್ 16th century ಡ್ಯೂರಿಂಗ್ ವಿಜಯನಗರ ಎಂಪೈರ್. 16ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ಈ ಒಂದು ಲೇಪಾಕ್ಷಿ ಟೆಂಪಲ್ ಅಥವಾ ವೀರಭದ್ರ ಟೆಂಪಲ್. ಬೋತ್ ಆರ್ ಒನ್ ಎಟ್ ದ ಸೇಮ್. ಫೈನ್. ಪಾಪನಾಸೇಶ್ವರ ಅಥವಾ ರಘುನಾಥ ಅಂದರೆ ಇಟ್ಸ್ ಆಲ್ ಅಬೌಟ್. ವೀರಭದ್ರ ಅಂದರೆ ಶಿವ. ಸೊ ಟ್ರೈ ಟು ನೋ ಇಟ್, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಓಕೆ,
placed in UNESCO's tentative World Heritage Sites list. ಯುನೆಸ್ಕೋನ ತಾತ್ಕಾಲಿಕ ಒಂದು ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಓಕೆ, ಸೊ ಅದೇ ಥರ ನೆಕ್ಸ್ಟ್ ಇಂಪಾರ್ಟೆಂಟ್ ಫಾರ್ ಪ್ರಿಲಿಮ್ಸ್ ಈಸ್ ಗುರುವಾಯು ಟೆಂಪಲ್. ಗುರುವಾಯು ಟೆಂಪಲ್ಗೆ ಇನ್ನೊಂದು ಹೆಸರೇನಿದೆ, ದ್ವಾರಕಾ ಆಫ್ ದ ಸೌತ್, ದಕ್ಷಿಣ ದ್ವಾರಕಾ ಅಂತ ಕರಿತೀವಿ. ಓಕೆ, ಸೊ ಆ್ಯಂಡ್ ಇಟ್ ಈಸ್ ಡೆಡಿಕೇಟೆಡ್ ಟು ಲಾರ್ಡ್ ವಿಷ್ಣುವಿಗೆ ಸಮರ್ಪಿತವಾದಂತಹ ಒಂದು ದೇವಸ್ಥಾನ ಗುರುವಾಯು ಟೆಂಪಲ್ ಆಗಿದೆ. ಅದೇ ಥರ ಇನ್ನೂ ಇಂಪಾರ್ಟೆಂಟ್ ಪ್ರಿಲಿಮ್ಸ್ಗೆ ಯಾವುದು ಗುರುವಾಯು ಟೆಂಪಲಲ್ಲಿ ಇನ್ 1931-32 ಸತ್ಯಾಗ್ರಹ ವಾಸ್ ಲಾಂಚ್ಡ್ ಅಂಡರ್ ಕೆಲಪ್ಪನ್ ಅಥವಾ ಕೇರಳ ಗಾಂಧಿ ಟು ಸೆಕ್ಯೂರ್ ಎಂಟ್ರಿ ಆಫ್ ಅನ್ಟಚಬಲ್ಸ್ ಇನ್ ಟು ದ ಟೆಂಪಲ್. ವೆರಿ ಇಂಪಾರ್ಟೆಂಟ್. 1931-32ರಲ್ಲಿ ಕೆಲಪ್ಪನ್ ಅಥವಾ ಕೇರಳ ಗಾಂಧಿ ಅನ್ನೋ ಒಂದು ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಲಾಯಿತು. ಓಕೆ, ಯಾಕೆ ಮಾಡಲಾಯಿತು? ದೇವಸ್ಥಾನಕ್ಕೆ ಅಸ್ಪೃಶ್ಯರ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳಲಿಕ್ಕೆ. ಓಕೆ, ವೆರಿ ಇಂಪಾರ್ಟೆಂಟ್. ಸೊ ಅದೇ ಥರ ಇಟ್ ಲೆಡ್ ಟು ಟ್ರಾವಂಕೋರ್ ಟೆಂಪಲ್ ಎಂಟ್ರಿ ಪ್ರೊಕ್ಲಮೇಷನ್ ಇನ್ ದ ಇಯರ್ 1936. ಇದು ಕೂಡ 1936ರಲ್ಲಿ ಟ್ರಾವಂಕೋರ್ ದೇವಾಲಯದ ಒಂದು ಪ್ರವೇಶದ ಘೋಷಣೆಗೆ ಕಾರಣ ಆಯಿತು. ಟೆಂಪಲ್ ಈಸ್ ಆಲ್ಸೋ ನೋನ್ ಫಾರ್ ಎಲಿಫೆಂಟ್ ಫೆಸ್ಟಿವಲ್. ಈ ದೇವಾಲಯವು ಆನೆಯ ಒಂದು ಉತ್ಸವಕ್ಕೂ ಸಹ ಹೆಸರುವಾಸಿ ಆಗಿರುವಂಥದ್ದು. ಸೊ ಇಂಪಾರ್ಟೆಂಟ್ ಅಗೇನ್, ಟ್ರೈ ಟು ರಿಮೆಂಬರ್ ಅಬೌಟ್ ಗುರುವಾಯು ಟೆಂಪಲ್, ವಿಚ್ ಈಸ್ ಆಲ್ಸೋ ನೋನ್ ಆಸ್ ದ್ವಾರಕಾ ಆಫ್ ದ ಸೌತ್, ದಕ್ಷಿಣ ದ್ವಾರಕಾ ಅಂತಲೂ ಕರಿತೀವಿ. ನೆಕ್ಸ್ಟ್ ಒನ್, ಶ್ರೀ ಕಲಾರಾಮ್ ಮಂದಿರ್. ಓಕೆ, ಕೆಲವೊಬ್ಬರು ಕಾಲರಾಮ್ ಅಂತ ಕರೀತಾರೆ, ಇನ್ನು ಕೆಲವೊಬ್ಬರು ಕಲಾರಾಮ್ ಅಂತ ಕರೀತಾರೆ. ಸೊ ಪ್ರೊನೌನ್ಸಿಯೇಷನ್ ಐ ಲೆಫ್ಟ್ ಟು ಯು ಗೈಸ್. ಸೊ ಯು ನೀಡ್ ಟು ರಿಮೆಂಬರ್ ವಾಟ್ ಎಕ್ಸಾಕ್ಟ್ಲಿ ದ ಹಿಡನ್ ಮೀನಿಂಗ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ವರ್ಡ್ ಅಂತ ಯು ನೀಡ್ ಟು ಫೈಂಡ್ ಇಟ್ ಔಟ್. ಸೊ ವಾಟ್ ಈಸ್ ದ ಬೆಸ್ಟ್ ಎಕ್ಸ್ಪ್ಲನೇಷನ್ ವೆನ್ ಇಟ್ ಕಮ್ಸ್ ಟು ಪ್ರಿಲಿಮ್ಸ್ ನೋಡೋದಾದರೆ, ಪ್ರೈಮ್ ಮಿನಿಸ್ಟರ್ ವಿಸಿಟೆಡ್ ದ ಕಲಾರಾಮ್ ಮಂದಿರ್ ಆನ್ ದ ಬ್ಯಾಂಕ್ಸ್ ಆಫ್ ದ ಗೋದಾವರಿ, ನಾಶಿಕ್, ಮಹಾರಾಷ್ಟ್ರ. ಪ್ರಧಾನಮಂತ್ರಿಯವರು ಕಲಾರಾಮ ಮಂದಿರಕ್ಕೆ ಭೇಟಿ ನೀಡ್ತಾರೆ. ಎಲ್ಲಿ? ಗೋದಾವರಿ, ನಾಸಿಕ್ ಎಲ್ಲಿ ಬರುತ್ತೆ? ಮಹಾರಾಷ್ಟ್ರ ಅಲ್ಲಿ, ರೈಟ್. ತ್ರಿಂಬಕೇಶ್ವರ್, ನಾಸಿಕ್, ಶಿರ್ಡಿ ಎಲ್ರಿಗೂ ಗೊತ್ತಿದೆ. ಓಕೆ, ಆ್ಯಂಡ್ ದೆನ್ ಇನ್ನು ಟೆಂಪಲ್ ಬಗ್ಗೆ ನೋಡೋದಾದರೆ, ಇಟ್ ಡಿರೈವ್ಸ್ ಇಟ್ಸ್ ನೇಮ್ ಫ್ರಮ್ ಅ ಬ್ಲ್ಯಾಕ್ ಸ್ಟ್ಯಾಚ್ಯೂ ಆಫ್ ದ ಲಾರ್ಡ್ ರಾಮ್. ಏನು ಹೇಳ್ತಿದ್ದಾರೆ? ಇದು ಒಂದು ರಾಮನ ಕಪ್ಪು ಪ್ರತಿಮೆಯಿಂದ ತನ್ನ ಹೆಸರನ್ನು ಪಡೆದುಕೊಂಡಿರುವಂಥದ್ದು. ಬ್ಲ್ಯಾಕ್ ಸ್ಟ್ಯಾಚ್ಯೂ ಇದೆ, ರಾಮ ಇದ್ದಾರಲ್ಲ, ರಾಮದೇವರ ಒಂದು ಕಪ್ಪಾಗಿರುವಂತಹ ಪ್ರತಿಮೆಯಿಂದ ಹೆಸರುವಾಸಿಯಾಗಿರುವಂಥದ್ದು. ಡಿರೈವ್ಸ್ ಇಟ್ಸ್ ನೇಮ್ ಫ್ರಮ್ ದ ಬ್ಲ್ಯಾಕ್ ಸ್ಟ್ಯಾಚ್ಯೂ. ಅದೇ ಥರ ದ ಟೆಂಪಲ್ ಈಸ್ ಆಲ್ಸೋ ದ ಸೈಟ್ ಆಫ್ ಅ ಲ್ಯಾಂಡ್ಮಾರ್ಕ್ ಎಜಿಟೇಷನ್ ಲೆಡ್ ಬೈ ಬಾಬಾ ಸಾಹೇಬ್ ಅಂಬೇಡ್ಕರ್ ಡಿಮ್ಯಾಂಡಿಂಗ್ ಟೆಂಪಲ್ ಎಂಟ್ರಿ ರೈಟ್ಸ್ ಫಾರ್ ದಲಿಟ್ಸ್ ಮೋರ್ ದೆನ್ 90 years ago. ಏನು ಹೇಳ್ತಿದ್ದಾರೆ? ಇದೊಂದು ಸೈಟ್ ಆಗಿ ಕಾಣ್ತೀವಿ. ಹೇಗೆ? ದೇವಾಲಯದ ಪ್ರವೇಶಕ್ಕೆ ಆಗ್ರಹಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ 90 ವರ್ಷಗಳ ಹಿಂದೆ ದಲಿತರ ಹಕ್ಕುಗಳ ಬಗ್ಗೆ ನಡೆದ ಹೋರಾಟದ ಸ್ಥಳವೂ ಸಹ ಈ ಒಂದು ಟೆಂಪಲ್ ಆಗಿದೆ, ಈ ಒಂದು ಮಂದಿರ. ಯಾವುದದು? ಶ್ರೀ ಕಲಾರಾಮ್ ಮಂದಿರ್. ವೆರಿ ಇಂಪಾರ್ಟೆಂಟ್, ಪ್ಲೀಸ್ ಟ್ರೈ ಟು ರಿಮೆಂಬರ್. Next important article is Sri Ranganatha Swami Temple, which is very important again, which is also known as Tiruvaranga Tirupati. Okay, again it is dedicated to Ranganatha. Ranganatha andre Lord Vishnu bartare, reclining form of Lord Vishnu. Vishnu ದೇವರು ಏನಿದಾರಲ್ಲ, ಸೊ ಅವರ ಒಂದು ವಿಷ್ಣುವಿನ ಒಂದು ಹೊರಗಿರುವ ರೂಪ ಇರುತ್ತಲ್ಲ, ಸೊ ಆ ಹೊರಗಿರುವ ರೂಪಕ್ಕೆ ಸಮರ್ಪಿಸಲಾಗಿರುವಂತಹ ದೇವಸ್ಥಾನ ರಂಗನಾಥ ಸ್ವಾಮಿ ದೇವಸ್ಥಾನ ಆಗಿದೆ. ಇಟ್ ಈಸ್ ಕನ್ಸ್ಟ್ರಕ್ಟೆಡ್ ಇನ್ ದ್ರಾವಿಡಿಯನ್ ಸ್ಟೈಲ್. ಯಾವ ಸ್ಟೈಲಲ್ಲಿ ಕನ್ಸ್ಟ್ರಕ್ಟ್ ಮಾಡಲಾಗಿದೆ? ದ್ರಾವಿಡ ಶೈಲಿಯಲ್ಲಿ ಈ ದೇವಾಲಯವನ್ನು ನಿರ್ಮಾಣ ಮಾಡಲಾಗಿದೆ. ವೆರಿ ಇಂಪಾರ್ಟೆಂಟ್. ಸೊ ಟ್ರೈ ಟು ರಿಮೆಂಬರ್, ಡೋಂಟ್ ಸ್ಕಿಪ್ even minute information here. Next important article is Vadnagar. Have you heard this particular name earlier before today's class?
See, very important, Vadnagar. See, this aligns with late Vedic or pre-Buddhist Mahajanapadas or oligarchic republics era, shedding light on the town's ancient origins. ಏನು ಹೇಳ್ತಾರೆ, ವೈದಿಕ ಅಥವಾ ಲೇಟ್ ವೇದಿಕ ಆಗಿರ್ಬೋದು ಅಥವಾ ಪ್ರೀ ಬುದ್ಧಿಸ್ಟ್ ಮಹಾಜನಪದಾಸ್ ಅಂತ ಬರ್ತಾರೆ, 16 ಮಹಾಜನಪದಾಸ್, ರೈಟ್, ಮಹಾಜನಪದಗಳು ಅಂತ ಕರಿತೀವಿ, ಅಥವಾ ಒಲಿಗಾರ್ಕಿಕ್ ರಿಪಬ್ಲಿಕ್ಸ್ ಎರಾ, ಈ ಒಂದು ಒಲಿಗಾರ್ಕಿಕ್ ಗಣರಾಜ್ಯಗಳ ಯುಗ ಅಂತಲೂ ಕರಿತೀವಿ. ಈ ಒಂದು ಪಟ್ಟಣದ ಪ್ರಾಚೀನ ಮೂಲದ ಮೇಲೆ ಬೆಳಕನ್ನು ಚೆಲ್ಲುವಂತಹ ಕೆಲಸ ಕೂಡ ಇಲ್ಲಿ ಕಾಣ್ತೀವಿ. ಓಕೆ, ಸೊ ಅದೇ ಥರ ವಡ್ನಾಗರ್ ಬಗ್ಗೆ ಹೇಳೋದಾದರೆ, ಇನ್ಕ್ಲೂಡೆಡ್ ಇನ್ ದ ಟೆಂಟೇಟಿವ್ ಲಿಸ್ಟ್ ಆಫ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್. ಓಕೆ, ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ತಾತ್ಕಾಲಿಕ ಪಟ್ಟಿಯಲ್ಲಿ ಇದನ್ನು ಸಹ ಸೇರಿಸಲಾಗಿದೆ. ಇಟ್ ಈಸ್ ಇನ್ ಪ್ರಾಕ್ಸಿಮಿಟಿ ಟು ಮೊಧೇರಾ ವಿಚ್ ಈಸ್ ಫೇಮಸ್ ಫಾರ್ ಸನ್ ಟೆಂಪಲ್. ಓಕೆ, ಇದು ಮೊಧೇರಾಕ್ಕೆ ಸಮೀಪದಲ್ಲಿರುವಂಥದ್ದು, ಸೂರ್ಯ ದೇವಾಲಯಕ್ಕೆ ಪ್ರಸಿದ್ಧವಾಗಿರುವಂತಹ ಒಂದು ಪ್ಲೇಸ್ ಅಥವಾ ಲೊಕೇಶನ್ ವಡ್ನಾಗರ್ ಆಗಿದೆ. ಹಿಸ್ಟಾರಿಕಲ್ ಸೈಟ್ಸ್ ಬಗ್ಗೆ, ಐತಿಹಾಸಿಕ ಸ್ಥಳಗಳ ಬಗ್ಗೆ ನೋಡೋದಾದರೆ, ಹರಕೇಶ್ವರ ಟೆಂಪಲ್ ಆ್ಯಂಡ್ ಶರ್ಮಿಷ್ಠ ಲೇಕ್. ಓಕೆ, ಹಟ್ಕೇಶ್ವರ ದೇವಸ್ಥಾನ ಆಗಿರ್ಬೋದು, ಶರ್ಮಿಷ್ಠ ಸರೋವರ, ಈ ಒಂದು ಐತಿಹಾಸಿಕ ಸ್ಥಳಗಳನ್ನು ಇಲ್ಲಿ ಕಾಣಬಹುದು ವಡ್ನಾಗರಲ್ಲಿ. ಸೊ ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಪ್ರಿಲಿಮ್ಸ್. ವರ್ಲಿ ಟ್ರೈಬ್, ವರ್ಲಿ ಅಂತ ಬಂದಾಗ ಮುಂಬೈಯಲ್ಲಿ ಇರುವಂತಹ ಒಂದು ಫೇಮಸ್ ಟ್ರೈಬ್ಗಳಲ್ಲಿ ಇದು ಸಹ ಒಂದಾಗಿದೆ. ವರ್ಲಿ ಟ್ರೈಬ್ ಹ್ಯಾಸ್ ಸೆಟ್ ಅಪ್ ಆನ್ ಎಕ್ಸಾಂಪಲ್ ಆಫ್ ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸ್ ವಿತ್ ಲೆಪರ್ಡ್ಸ್ ನಿಯರ್ ಸಂಜಯ್ ಗಾಂಧಿ ನ್ಯಾಷನಲ್ ಪಾರ್ಕ್ ಇನ್ ಮಹಾರಾಷ್ಟ್ರ. ಓಕೆ, ಈ ವರ್ಲಿ ಟ್ರೈಬ್ ಅಂತ ಬಂದಾಗ ಸಂಜಯ್ ಗಾಂಧಿ ಅವರ ಒಂದು ನ್ಯಾಷನಲ್ ಪಾರ್ಕ್ ಇದೆಲ್ಲ ಮಹಾರಾಷ್ಟ್ರಲ್ಲಿ. ಸೊ ಅಲ್ಲಿ ಒಂದು ಎಕ್ಸಾಂಪಲ್ನ ಉದಾಹರಣೆಯನ್ನು ಸೆಟಪ್ ಮಾಡಲಾಗಿದೆ. ಯಾವ ಥರ ಅಂದರೆ ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸ್ ಮಾಡಲಿಕ್ಕೆ ಲೆಪರ್ಡ್ಸ್ಗಳ ಜೊತೆ. ಓಕೆ, ಶಾಂತಿಯುತ ಸಹಬಾಳ್ವೆಯ ಉದಾಹರಣೆಯನ್ನು ಸ್ಥಾಪಿಸಿದೆ. ಸಿ, ದೇ ವರ್ಷಿಪ್ ದ ಲೆಪರ್ಡ್ ಆರ್ ವಾಗೋಬಾ ಆ್ಯಸ್ ಅ ಡಯಟಿ. ಈ ಒಂದು ಬುಡಕಟ್ಟು ಜನಾಂಗ ಇದೆಲ್ಲ ಬರ್ಲಿ. ಸೊ ಈ ಬುಡಕಟ್ಟು ಜನಾಂಗದವರು ಚಿರತೆಗೆ ಇನ್ನೊಂದು ಹೆಸರು ವಾಘೋಬಾ ಅಂತಲೂ ಕರೆಯಲಾಗುತ್ತೆ ಇನ್ ಮರಾಠಿ. ಸೊ ಹಾಗಾಗಿ ಇದನ್ನು ದೇವತೆಯಾಗಿ ಪೂಜೆ ಮಾಡಲಾಗುತ್ತೆ ಈ ಒಂದು ಜನಾಂಗದವರು. ಓಕೆ, ವರ್ಲಿ ಟ್ರೈಬ್ಸ್ ಬಗ್ಗೆ ಇನ್ನೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನೋಡೋದಾದರೆ, ದ ವರ್ಲಿ ಟ್ರೈಬ್ ಈಸ್ ಅಮಾಂಗ್ ದ ಲಾರ್ಜೆಸ್ಟ್ ಟ್ರೈಬ್ಸ್ ಆಫ್ ಮಹಾರಾಷ್ಟ್ರ ರೀಜನ್. ಮಹಾರಾಷ್ಟ್ರ ರೀಜನಲ್ಲಿ ಆ ಒಂದು ಮಹಾರಾಷ್ಟ್ರ ಪ್ರದೇಶದ ಸ್ಪೆಷಲಿ ವರ್ಲಿ ಬುಡಕಟ್ಟು ಅಂತ ಬಂದಾಗ ಅವರು ಆ ಪ್ರದೇಶದ ಅತಿ ದೊಡ್ಡ ಬುಡಕಟ್ಟು ಜನಾಂಗದಲ್ಲಿ ಒಂದಾಗಿದೆ. ದೆ ಲಿವ್ ಆನ್ ದ ಔಟ್ಸ್ಕಟ್ಸ್ ಆಫ್ ಮುಂಬೈ ಇನ್ ದ ನಾರ್ತ್ ಸಹ್ಯಾದ್ರಿ ರೀಜನ್. ಮುಂಬೈನ ಹೊರ ವಲಯದಲ್ಲಿ ವಾಸವನ್ನು ಮಾಡ್ತಾರೆ. ಎಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳೋದಾದರೆ ನಾರ್ತ್ ಸಹ್ಯಾದ್ರಿ ರೀಜನಲ್ಲಿ. ದೇ ಆರ್ ರಿನೌಂಡ್ ಫಾರ್ ವರ್ಲಿ ವಾಲ್ ಪೇಂಟಿಂಗ್ಸ್. ಇವರು ವರ್ಲಿ ಗೋಡೆ ವರ್ಣಚಿತ್ರಗಳಿಗೆ ತುಂಬ ಹೆಸರುವಾಸಿಯಾಗಿರುವಂಥವರು. ಓಕೆ, ಸೊ ಬ್ರೂ ಟ್ರೈಬ್, ಅಗೇನ್ ಅನದರ್ ಟ್ರೈಬ್, ಅಗೇನ್ ಇಂಪಾರ್ಟೆಂಟ್. ಓಕೆ, ವಿಚ್ ಈಸ್ ರಿಲೇಟೆಡ್ ಟು ಮಿಜೋರಾಮ್. ಓಕೆ, ಆ್ಯಂಡ್ ಪರ್ಮನೆಂಟ್ಲಿ ಸೆಟಲ್ ಆಗಿರೋದು ತ್ರಿಪುರಾಲಿ. ಓಕೆ, ಅಬೌಟ್ ಬ್ರೂ ಟ್ರೈಬ್ ಬಗ್ಗೆ ನೋಡೋದಾದರೆ ಇದನ್ನು ಇನ್ನೊಂದು ಹೆಸರಲ್ಲಿ ರಿಯಾಂಗ್ ಅಂತಲೂ ಕರೆಯಲಾಗುತ್ತೆ. ವೆರಿ ಇಂಪಾರ್ಟೆಂಟ್. ಇಂಡಿಜಿನಸ್ ಟು ನಾರ್ತ್ ಈಸ್ಟ್ ಇಂಡಿಯಾ, ಲಿವಿಂಗ್ ಮೋಸ್ಟ್ಲಿ ಇನ್ ತ್ರಿಪುರಾ, ರೆಕಗ್ನೈಸ್ಡ್ ಆಸ್ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್, ಮಿಜೋರಾಮ್ ಆ್ಯಂಡ್ ಅಸ್ಸಾಂ. ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ ಅಂತ ಕರಿತೀವಿ ಇನ್ ಶಾರ್ಟ್. ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್, PVTGs ಅಂತ ಕರಿತೀವಿ ಅಲ್ವಾ. ಏನಂತ ಕರಿತೀವಿ ಹೇಳಿ ನೋಡೋಣ. ವೈ ಡು ವಿ ಕಾಲ್ ದ್ಯಾಟ್ ಆ್ಯಸ್ PVTG? Already I said in the previous classes. Hope you remember. ಸಿ, ಇವರು ಈಶಾನ್ಯ ಭಾರತದ ಸ್ಥಳೀಯರಾಗಿರ್ತಾರೆ, ಹೆಚ್ಚಾಗಿ ತ್ರಿಪುರಾ ಅಲ್ಲಿ. ಓಕೆ, ತ್ರಿಪುರಾ ಅಲ್ಲಿ ವಾಸಿಸುತ್ತಿರುವಂಥವರು. ನಿರ್ದಿಷ್ಟವಾಗಿ ದುರ್ಬಲರು ಅಂತ ಅನ್ನೋ ಒಂದು ಲಿಸ್ಟಲ್ಲಿ ಗುರುತಿಸಲಾಗುತ್ತೆ ಇವ್ರನ್ನ, ಈ ಒಂದು ಬುಡಕಟ್ಟು ಗುಂಪುಗಳಲ್ಲಿ. ಸೊ ಮಿಜೋರಾಮ್ ಆಗಿರಬಹುದು, ಅಸ್ಸಾಂಗಳಲ್ಲಿಯೂ ಸಹ ಇವ್ರುಗಳನ್ನು ಕಾಣ್ತೇವೆ. ಬಿಲಾಂಗ್ಸ್ ಟು ಟಿಬೇಟೋ ಬರ್ಮನ್ ಫ್ಯಾಮಿಲಿ ಆ್ಯಂಡ್ ಸ್ಪೀಕ್ ಕೌಬ್ರೂ ಲ್ಯಾಂಗ್ವೇಜ್. ಓಕೆ, ಈ ಟಿಬೇಟೋ ಬರ್ಮನ್ ಅನ್ನೋ ಒಂದು ಕುಟುಂಬಕ್ಕೆ ಸೇರಿದವರಾಗಿರ್ತಾರೆ ಮತ್ತು ಕೌಬ್ರೂ ಭಾಷೆಯನ್ನು ಮಾತನಾಡ್ತಾರೆ. ಪ್ರಾಕ್ಟೀಸ್ ಝೂಮ್ ಕಲ್ಟಿವೇಷನ್ ಆ್ಯಂಡ್ ಎಂಗೇಜ್ ಇನ್ ಫುಡ್ ಗ್ಯಾದರಿಂಗ್ ಆ್ಯಕ್ಟಿವಿಟೀಸ್. ಝೂಮ್ ಅನ್ನೋ ಒಂದು ಕೃಷಿಯನ್ನು ಅಭ್ಯಾಸ ಮಾಡಿಬಿಟ್ಟು ಆ ಒಂದು
ಫುಡ್ ಗ್ಯಾದರಿಂಗ್ ಅಂದರೆ ಆಹಾರವನ್ನು ಸಂಗ್ರಹಿಸಿಕೊಳ್ಳುವಂತಹ ಕೆಲಸಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಾರೆ. ಪರ್ಫಾರ್ಮ್ ಹೊಸಾಗಿರಿ ಡ್ಯಾನ್ಸ್, ಹೊಸಾಗಿರಿ ನೃತ್ಯವನ್ನು ಸಹ ಮಾಡ್ತಾರೆ ಈ ಒಂದು ಬುಡಕಟ್ಟು ಜನಾಂಗದವರು. ಮದಿಕಾ ಲ್ಯಾಂಗ್ವೇಜ್, ಅಗೇನ್ ಅನ್ ಇಂಪಾರ್ಟೆಂಟ್ ಆರ್ಟಿಕಲ್ ಫಾರ್ ಯುವರ್ ಪ್ರಿಲಿಮ್ಸ್. ಮದಿಕಾ ಬಗ್ಗೆ ನೋಡೋದಾದರೆ ಸ್ಪೋಕನ್ ಬೈ ಚಾಕಲಿಯಾ ಕಮ್ಯುನಿಟಿ ಆ್ಯಂಡ್ ಹ್ಯಾಸ್ ನೋ ಸ್ಕ್ರಿಪ್ಟ್. ಓಕೆ, ಮಾದಿಕ ಭಾಷೆ ಅಂತಲೂ ಕರೆಯಲಾಗುತ್ತೆ. ಚಾಕಲಿಯ ಸಮುದಾಯದವರು ಇದನ್ನು ಮಾತನಾಡ್ತಾರೆ. ಯಾವುದೇ ಸ್ಕ್ರಿಪ್ಟು ಸಹ ಹೊಂದಿರೋದಿಲ್ಲ, ನೋ ಸ್ಕ್ರಿಪ್ಟ್. ಸೊ ಇಟ್ ಈಸ್ ಲಾರ್ಜ್ಲಿ ಇನ್ಫ್ಲೂಯೆನ್ಸ್ಡ್ ಬೈ ಹವ್ಯಕ ಕನ್ನಡ, ದಟ್ ಈಸ್ ಓಲ್ಡ್ ಫಾರ್ಮ್ ಆಫ್ ಕನ್ನಡ. ಹವ್ಯಕ ಕನ್ನಡ ಎಲ್ರಿಗೂ ಗೊತ್ತಿರುತ್ತೆ ಅಲ್ವಾ. ಇದು ಹವ್ಯಕ ಕನ್ನಡದಿಂದ ಹೆಚ್ಚಾಗಿ ಪ್ರಭಾವಿತವಾಗಿರುವಂಥದ್ದು. ಓಕೆ, ಹಳೆಯ ಒಂದು ಕನ್ನಡದ ರೂಪವಾಗಿ ಕಾಣ್ತೀವಿ ಹವ್ಯಕ ಕನ್ನಡನ. ಇಟ್ ಈಸ್ ಅ ಬ್ಲೆಂಡ್ ಆಫ್ ತೆಲುಗು, ತುಳು ಕನ್ನಡ ಆ್ಯಂಡ್ ಮಲಯಾಳಂ. ಓಕೆ, ತೆಲುಗು, ತುಳು ಕನ್ನಡ ಮತ್ತು ಮಲಯಾಳಂಗಳ ಮಿಶ್ರಣವಾಗಿದೆ ಅಂತ ಹೇಳಲಾಗುತ್ತೆ ದಿಸ್ ಮಾದಿಕ ಲ್ಯಾಂಗ್ವೇಜ್. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇಂಪಾರ್ಟೆಂಟ್ ಆರ್ಟಿಕಲ್ ಈಸ್ ಸ್ಟ್ಯಾಚ್ಯೂ ಆಫ್ ಸೋಷಿಯಲ್ ಜಸ್ಟಿಸ್. ಓಕೆ, ಸಾಮಾಜಿಕ ನ್ಯಾಯದ ಪ್ರತಿಮೆ ಅಂತ ಕರೆಯಲಾಗುತ್ತೆ. ಸೋಷಿಯಲ್ ಜಸ್ಟಿಸ್, ಆಮೇಲೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತ ಬರುತ್ತೆ, ಈಕ್ವಾಲಿಟಿ ಅಂತ ಬರುತ್ತೆ. ಲೆಟ್ಸ್ ಚೆಕ್. ಸ್ಟ್ಯಾಚ್ಯೂ ಆಫ್ ಸೋಷಿಯಲ್ ಜಸ್ಟಿಸ್ ವಾಸ್ ಅನ್ವೀಲ್ಡ್ ಇನ್ ವಿಜಯವಾಡ, ಆಂಧ್ರ ಪ್ರದೇಶ್. ವಿಜಯವಾಡದ ಆಂಧ್ರ ಪ್ರದೇಶದಲ್ಲಿ ಈ ಒಂದು ಸ್ಟ್ಯಾಚ್ಯೂ ಆಫ್ ಸೋಷಿಯಲ್ ಜಸ್ಟಿಸ್ ಪ್ರತಿಮೆಯನ್ನು ಅನಾವರಣಗೊಳಿಸಲಾಗಿದೆ. It is a 206 foot bronze statue of Dr. B.R. Ambedkar and is currently the world's tallest Ambedkar statue. ಇದು 206 ಅಡಿ ಕಂಚಿನ ಪ್ರತಿಮೆಯಾಗಿದ್ದು ಡಾಕ್ಟರ್ B.R. ಅಂಬೇಡ್ಕರ್ ಅವರ ಒಂದು ಪ್ರತಿಮೆಯಾಗಿ ಕಾಣ್ತೀವಿ. ಪ್ರಸ್ತುತವಾಗಿ ವಿಶ್ವದ ಅತಿ ಎತ್ತರದ ಪ್ರತಿಮೆಯಾಗಿ ಕಾಣಲಾಗುತ್ತೆ. ಅಂಬೇಡ್ಕರ್ ಅವ್ರ ಸ್ಟ್ಯಾಚ್ಯೂ ಅಲ್ಲಿ ಕಂಪೇರ್ ಮಾಡಿದಾಗ ಜಗತ್ತಿನಲ್ಲಿ ದೊಡ್ಡದಾಗಿರುವಂಥ ಸ್ಟ್ಯಾಚ್ಯೂ ಎಲ್ಲಿದೆ? ವಿಜಯವಾಡ, ಆಂಧ್ರ ಪ್ರದೇಶ್. ಅದರ್ ಇಂಪಾರ್ಟೆಂಟ್ ಸ್ಟ್ಯಾಚ್ಯೂಸ್ ಇದೇ ಥರ ಯಾವ್ದು ಅಂತ ನೋಡೋದಾದರೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಕೆವಾಡಿಯಾ, ಗುಜರಾತಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವತ್ತು ಮಾಡಲಾಗಿದೆ. ಓಕೆ, ಎಷ್ಟು ಫೀಟ್ ಇದೆ ಅಂತ ಹೇಳಬೇಕು. ದಿಸ್ ಈಸ್ ಅ ಹೋಮ್ವರ್ಕ್. ಪ್ಲೀಸ್ ಕಾಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್ ಬಿಲೋ. ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಹೈದರಾಬಾದ್, ಶಂಷಾಬಾದ್, ತೆಲಂಗಾಣ ಅಲ್ಲಿ ರಾಮಾನುಜ ಅವ್ರ ಬಗ್ಗೆ ಇದೆ. Go and visit all these statues, very important. Okay, try to explore yourself while reading or preparing all these examinations once you'll get time in between. Okay, so statue of belief anta bandaga Nathdwara, Rajasthan allida. Belief, equality and unity, you need to remember like this. And here social justice. So Rajasthan, Lord Shiva the ಒಂದು ಪ್ರತಿಮೆಯನ್ನು ಮಾಡಿದ್ದಾರೆ ಅಲ್ಲಿ ನಾಥದ್ವಾರ್, ರಾಜಸ್ಥಾನಲ್ಲಿ. So try to remember all these instincts. Next one is National Sports Awards 2023. National Sports Awards ಬಗ್ಗೆ ಈಗಾಗಲೇ ಕೆಲವೊಂದನ್ನು ಧ್ಯಾನ್ ಚಂದ್ ಖೇಲ್ ರತ್ನದ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ದೀವಿ ಈಗಾಗಲೇ. ಸೊ ಲೆಟ್ಸ್ ರೀಡಿಸ್ಕಸ್ ಅಗೇನ್. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕಾನ್ಫರ್ಡ್ NSA 2023. ಓಕೆ, ಭಾರತದ ರಾಷ್ಟ್ರಪತಿಗಳು NSA 2023 ನೀಡ್ತಾರೆ. ಅಡ್ಮಿನಿಸ್ಟ್ರೇಡ್ ಬೈ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸ್. ಓಕೆ, ಈ ಒಂದು ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯವು ಆಡಳಿತವನ್ನು ನಡೆಸುತ್ತವೆ. ಅಬೌಟ್ ದಿಸ್ ನ್ಯಾಷನಲ್ ಸ್ಪೋರ್ಟ್ಸ್ ಅವಾರ್ಡ್ಸ್, ಇಟ್ ಇನ್ಕ್ಲೂಡ್ಸ್ ಫಾಲೋವಿಂಗ್ 6 ಕೋರ್ ಅವಾರ್ಡ್ಸ್. ಯಾವುದ್ಯಾವುದು ಅವಾರ್ಡ್ಸ್ಗಳನ್ನು ಹೊಂದಿರುತ್ತೆ ಅಂತ ನೋಡೋದಾದರೆ ದೀಸ್ 6 ಅವಾರ್ಡ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಅಂಡರ್ ದಿಸ್ ನ್ಯಾಷನಲ್ ಸ್ಪೋರ್ಟ್ಸ್ ಅವಾರ್ಡ್ಸ್. ಇಟ್ ಕನ್ಸಿಸ್ಟ್ ಆಫ್ ಆಲ್ ದೀಸ್ 6 core awards. First one is Major Dhyan Chand Khel Ratna, highest sporting honor. First one Major Dhyan Chand Khel Ratna ಅಂತ ಬಂದಾಗ ಇದು ಅತ್ಯುನ್ನತ ಕ್ರೀಡೆಗೆ ಗೌರವ ಕೊಡುವುದರ ಮೂಲಕ ಅವಾರ್ಡನ್ನು ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ಅರ್ಜುನ ಅವಾರ್ಡ್ ಫಾರ್ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಓವರ್ 4 years. 4 ವರ್ಷ ಸತತವಾಗಿ ಸ್ಥಿರವಾಗಿ ಪ್ರದರ್ಶನ ಮಾಡುವಂಥದ್ದು. ಓಕೆ, ಸೊ ಅದಕ್ಕೆ ಅರ್ಜುನ ಅವಾರ್ಡ್ನ ನೀಡಲಾಗುತ್ತೆ. ದ್ರೋಣಾಚಾರ್ಯ ಅವಾರ್ಡ್ ಅಂತ ಬಂದಾಗ ಹೈಯೆಸ್ಟ್ ಸ್ಪೋರ್ಟ್ಸ್ ಆನರ್ ಫಾರ್ ಕೋಚಸ್. ತರಬೇತಿ ಕೊಡುವಂತಹ ಒಂದು ಕೋಚರ್ಸ್ ಇರ್ತಾರಲ್ಲ, ಮೆಂಟೋರ್ ಇರ್ತಾರಲ್ಲ, ಸೊ ಅವರಿಗೆ ಅತ್ಯುನ್ನತ ಕ್ರೀಡಾ ಗೌರವವಾಗಿ ಕೊಡುವಂತಹ ಅವಾರ್ಡ್ ದ್ರೋಣಾಚಾರ್ಯ ಅರ್ಜುನ ಅವರ ಒಂದು ಗುರು ಆಗಿರ್ತಾರೆ. ರೈಟ್, ಎಲ್ಲಿ? ಮಹಾಭಾರತದಲ್ಲಿ. ಟ್ರೈ ಟು ರಿಮೆಂಬರ್. ಮೇಜರ್ ಧ್ಯಾನ್ ಚಂದ್ ಅವಾರ್ಡ್, ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಡಿಫ್ರೆಂಟ್ ಆಗಿದೆ. ಈ ಥರ ಮೇಜರ್ ಧ್ಯಾನ್ ಚಂದ್ ಅವಾರ್ಡ್ ಕೂಡ ಇದೆ. 2 ನ್ಯಾಷನಲ್ ಸ್ಪೋರ್ಟ್ಸ್ ಅವಾರ್ಡ್ಸಲ್ಲೇ ಬರುತ್ತೆ, ಬಟ್
ಎರಡು ಡಿಫ್ರೆಂಟಾಗಿ ಕೊಡಲಾಗುತ್ತೆ. ಓಕೆ, ಧ್ಯಾನ್ ಚಂದ್ ಅವಾರ್ಡ್ ಕೊಡೋದು ಫಾರ್ ಲೈಫ್ ಟೈಮ್ ಅಚೀವ್ಮೆಂಟ್ಗೆ, ಜೀವಮಾನದ ಸಾಧನೆಗಾಗಿ ಕೊಡುವಂಥ ಅವಾರ್ಡ್ ಧ್ಯಾನ್ ಚಂದ್ ಅವಾರ್ಡ್. ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಅನ್ನೋದು ಹೈಯೆಸ್ಟ್ ಸ್ಪೋರ್ಟಿಂಗ್ ಆನರ್ ಆಗಿ ಕೊಡಲಾಗುತ್ತೆ, ಅತ್ಯುನ್ನತ ಕ್ರೀಡೆ ಗೌರವಗೋಸ್ಕರ ಕೊಡಲಾಗಿರುವಂಥದ್ದು. ಸೊ ಟ್ರೈ ಟು ನೋ ದ ಡಿಫ್ರೆನ್ಸ್ ಬಿಟ್ವೀನ್ ಬೋತ್ ದ ಅವಾರ್ಡ್ಸ್. ಮೌಲಾನಾ ಅಬುಲ್ ಕಲಾಂ ಆಜಾದ್ ಟ್ರೋಫಿ, ಟಾಪ್ ಪರ್ಫಾರ್ಮೆನ್ಸ್ ಇನ್ ಇಂಟರ್ ಯೂನಿವರ್ಸಿಟಿ ಟೂರ್ನಮೆಂಟ್ಸ್. ಈ ಒಂದು ಮೌಲಾನಾ ಅಬುಲ್ ಕಲಾಂ ಆಜಾದ್ ಅನ್ನೋದು ಇದೊಂದು ಟ್ರೋಫಿ. ಇದು ವಿಶ್ವವಿದ್ಯಾನಿಲಯಗಳ ಪಂದ್ಯಾವಳಿಗಳಲ್ಲಿ ಅತ್ಯುತ್ತಮ ಪ್ರದರ್ಶನ ಮಾಡಿರೋರಿಗೆ ನೀಡಲಾಗುತ್ತೆ. ರಾಷ್ಟ್ರೀಯ ಖೇಲ್ ಪ್ರೋತ್ಸಾಹನ್ ಪುರಸ್ಕಾರ್, ಸ್ಪೋರ್ಟ್ಸ್ ಪ್ರಮೋಷನ್ ಬೈ ಆರ್ಗನೈಸೇಷನ್ಸ್ ಆರ್ ಕಾರ್ಪೊರೇಟ್ಸ್. ಸಂಸ್ಥೆಗಳು ಅಥವಾ ಕಾರ್ಪೊರೇಟ್ಗಳಿಂದ ಕ್ರೀಡಾ ಪ್ರಚಾರ ಮಾಡುವುದರ ಮೂಲಕ ನೀಡುವಂಥ ಅವಾರ್ಡ್ ರಾಷ್ಟ್ರೀಯ ಖೇಲ್ ಪ್ರೋತ್ಸಾಹನ್ ಪುರಸ್ಕಾರ್. ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಪ್ರಿಲಿಮ್ಸ್ ಗೈಸ್, try not to skip. Ethics is mainly for your mains perspective, so you can skip now. Don't waste your time. Don't even glance about ethics now. This is not the right time. Schemes ಬಗ್ಗೆ ನೋಡೋದಾದರೆ which are very important for our prelims is, first article would be ಸುಕನ್ಯಾ ಸಮೃದ್ಧಿ ಯೋಜನಾ. ಹೆಸರಲ್ಲೇ ನಿಮಗೆ ಸ್ಕೀಮ್ಸ್ಗಳಲ್ಲಿ ಆನ್ಸರ್ಸ್ಗಳಿರುತ್ತೆ ಮೆಜಾರಿಟಿ ಆಗಿ, ಕೆಲವೊಂದು ಡಿಫ್ರೆಂಟ್ ಆಗಿ ಕೊಡ್ತಾರೆ. ಸೊ ದಟ್ ಈಸ್ ಅನ್ ಎಕ್ಸೆಪ್ಷನಲ್ ಕೇಸ್, ಯು ನೀಡ್ ಟು ರಿಮೆಂಬರ್. ಬಟ್ ನಾವು ಸುಕನ್ಯಾ ಅಂದರೆ ಹುಡುಗಿಯರ ಬಗ್ಗೆ ಇರುವಂಥದ್ದು, ರೈಟ್. ಸಮೃದ್ಧಿ ಅಂದರೆ ಒಂದು ಡೆವಲಪ್ಮೆಂಟ್ ಮಾಡುವಂಥದ್ದು. ಸಮೃದ್ಧಿ ವಿ ನೋ ಇಟ್ ಬಿಕಾಸ್ ಕನ್ನಡದಲ್ಲೂ ಸಮೃದ್ಧಿ ಅಂತಲೇ ಕರೆಯಲಾಗುತ್ತೆ, ಹೌದಲ್ವಾ? ಸಮೃದ್ಧಿ ಯೋಜನಾ, ಕನ್ನಡದಲ್ಲಿ ಯೋಜನೆ ಅಂತ ಕರಿತೀವಿ, ಅಷ್ಟೇ ಡಿಫ್ರೆನ್ಸ್. ಆಬ್ಜೆಕ್ಟಿವ್ಸ್, ಉದ್ದೇಶಗಳ ಬಗ್ಗೆ ನೋಡೋದಾದರೆ ಏನು ಉದ್ದೇಶ ಹೊಂದಿದೆ ಈ ಒಂದು ಯೋಜನೆ? ಏಮ್ ಈಸ್ ಟು ಪ್ರೊವೈಡ್ ಅ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಫಾರ್ ದ ಗರ್ಲ್ which is to be used to facilitate payment of education and marriage expenses. ಒಂದು ಚಿಕ್ಕ ಮಗುವಿಗೆ ಅಥವಾ ಹುಡುಗಿಗೆ ಒಂದು ಸಣ್ಣ ಹೂಡಿಕೆಯನ್ನು ಮಾಡುವುದರ ಮೂಲಕ ಮತ್ತು ಶಿಕ್ಷಣದ ಪಾವತಿಯನ್ನು ಸುಲಭಗೊಳಿಸಲಿಕ್ಕೆ ಬಳಸ್ತಾರೆ ಈ ಒಂದು ಯೋಜನೆನ. ಅದರ ಜೊತೆಯಲ್ಲಿ ಮದುವೆಯ ವೆಚ್ಚಗಳನ್ನು ಒದಗಿಸುವುದು ಇದರ ಮುಖ್ಯ ಗುರಿಯಾಗಿ ಕಾಣ್ತೀವಿ, ಈ ಒಂದು ಯೋಜನೆಯ ಮುಖ್ಯ ಗುರಿ. ಅಬೌಟ್ ಗರ್ಲ್ಸ್, ಸುಕನ್ಯಾ ಸಮೃದ್ಧಿ ಯೋಜನಾ ಅಂತ ನಿಮಗೆ ಕ್ವಶನ್ಸ್ ನೋಡಿದ ತಕ್ಷಣ ನೆನಪಾಗಬೇಕು. ಇಟ್ ಈಸ್ ರಿಲೇಟೆಡ್ ಟು ಗರ್ಲ್ಸ್. ಸ್ಮಾಲ್ ಇನ್ವೆಸ್ಟ್ಮೆಂಟ್ ಫಾರ್ ದ ಗರ್ಲ್ ಆಗಿರಬಹುದು, ಅವ್ರದ್ದು ಎಜುಕೇಷನ್ಗೋಸ್ಕರ ಇರಬಹುದು, ಅಥವಾ ಅವ್ರ ಮದುವೆ ಖರ್ಚಿಗೋಸ್ಕರ ಅಂತ ಮಾಡಿರುವಂಥ ಯೋಜನೆ ಇದಾಗಿದೆ. ಸೇವ್ ಫಾರ್ ಯುವರ್ ಗರ್ಲ್ ಚೈಲ್ಡ್ಸ್ ಎಜುಕೇಷನಲ್ ಆ್ಯಂಡ್ ಮ್ಯಾರೇಜ್ ಎಕ್ಸ್ಪೆನ್ಸಸ್. ಓಕೆ, ಅಟ್ರಾಕ್ಟಿವ್ ಇಂಟ್ರೆಸ್ಟ್ ರೇಟ್ಸ್ ಸಿಗುತ್ತೆ. ಪ್ರೀ ಮ್ಯಾಚ್ಯೂರ್ ವಿಡ್ರಾಲ್ ಅಲೌಡ್, ಪ್ರೀ ಮ್ಯಾಚ್ಯೂರ್ ಮೊದಲೇ ನೀವು ವಿಡ್ರಾಲ್ ಮಾಡ್ಕೊಳ್ಬಹುದು. ಓಕೆ, ಅಕಾಲಿಕ ವಾಪಸಾತಿ ಅನುಮತಿ ನೀಡಲಾಗುತ್ತೆ. ಗೇನ್ ಟ್ಯಾಕ್ಸ್ ಬೆನಿಫಿಟ್ಸ್ ಅಂಡರ್ ಸೆಕ್ಷನ್ 80C. ಓಕೆ, 80C ಈ ಒಂದು ವಿಭಾಗದ ಅಡಿಯಲ್ಲಿ ತೆರಿಗೆ ಪ್ರಯೋಜನಗಳನ್ನು ಸಹ ಪಡೆಯಬಹುದು. ಮಿನಿಮಮ್ ಡೆಪಾಸಿಟ್ ಎಷ್ಟಿರುತ್ತೆ? 250 ರೂಪೀಸ್ ಇರುತ್ತೆ. ಮ್ಯಾಕ್ಸಿಮಮ್ ಡಿಪಾಸಿಟ್ 1.5 lakh per year, ಒಂದು ವರ್ಷಕ್ಕೆ 1.5 ಲಕ್ಷ. ಎಲಿಜಿಬಿಲಿಟಿ, ಗರ್ಲ್ ಚೈಲ್ಡ್ ಅಂಡರ್ 10 years of age, 10 ವರ್ಷದೊಳಗಿನ ಹೆಣ್ಣು ಮಗು ಏನಿರುತ್ತಲ್ಲ ಅವರು ಅರ್ಹರಾಗಿರ್ತಾರೆ ಈ ಒಂದು ಯೋಜನೆಗೆ. ಸೊ ಟ್ರೈ ಟು ರಿಮೆಂಬರ್ ದ ಏಜ್ ಆ್ಯಂಡ್ ಎವ್ರಿಥಿಂಗ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರಧಾನ ಮಂತ್ರಿ ಆದರ್ಶ್ ಗ್ರಾಮ್ ಯೋಜನಾ. ಆದರ್ಶ್ ಅಂದರೆ ಒಂದು ನೀವು ಆದರ್ಶವಾಗಿರುವಂಥದ್ದು. ಓಕೆ, ಗ್ರಾಮ ಅಂದರೆ ಗ್ರಾಮ. ಓಕೆ, ಆದರ್ಶ ಗ್ರಾಮನ ಮಾಡಲಿಕ್ಕೆ ಪ್ರಧಾನಮಂತ್ರಿ ಅವರಿಂದ ಒಂದು ಸ್ಕೀಮ್ಸ್ಗಳನ್ನು ಹೊರಡಿಸಲಾಗಿದೆ, ಪ್ರಪೋಸ್ ಮಾಡಲಾಗಿದೆ. ಸೊ ಆ ಗ್ರಾಮ ಯೋಜನೆಗೋಸ್ಕರ ಅವ್ರು ಏನೇನು ಮಾಡ್ತಿದ್ದಾರೆ ಲೆಟ್ಸ್ ಸಿ. ಯಾವ್ದು ಮಿನಿಸ್ಟ್ರಿಯಲ್ಲಿ ಬರುತ್ತೆ, ಏನು ಆಬ್ಜೆಕ್ಟಿವ್ ಇದೆ, ಏಮನ್ನು ಏನು ಹೊಂದಿರುತ್ತೆ ಆ ಒಂದು ಮಿನಿಸ್ಟ್ರಿ, ಆ ಒಂದು ಸ್ಕೀಮು, ಲೆಟ್ಸ್ ಸಿ. ಮಿನಿಸ್ಟ್ರಿ ಅಂತ ಬಂದರೆ ಲಾಂಚ್ಡ್ ವಿತ್ ದ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್. ಓಕೆ, ಬುಡಕಟ್ಟು ವ್ಯವಹಾರಗಳ ಸಚಿವಾಲಯವು ಈ ಒಂದು ಸ್ಕೀಮನ್ನು ಲಾಂಚ್ ಮಾಡಿದೆ ಫಾರ್ ಅ ಪೀರಿಯಡ್ ಆಫ್ 5 years, 21 to 26ವರೆಗೂ ಈ ಒಂದು ಅವಧಿ ಹೊಂದಿದೆ. 5 ವರ್ಷಗಳ ಒಂದು ಅವಧಿಗೋಸ್ಕರ ಪ್ರಾರಂಭ ಮಾಡಿರುವಂಥ ಸ್ಕೀಮ್ ಇದಾಗಿದೆ. ಇಟ್ ಈಸ್ ಅ ರಿವ್ಯಾಂಪ್ಡ್ ವರ್ಷನ್ ಆಫ್ ಸ್ಪೆಷಲ್ ಸೆಂಟ್ರಲ್ ಅಸಿಸ್ಟೆನ್ಸ್ ಟು ಟ್ರೈಬಲ್ ಸಬ್ ಸ್ಕೀಮ್ ಇನ್ ದ ಇಯರ್ 2017. ಇದು ಬುಡಕಟ್ಟು ಉಪಯೋಜನೆಗೆ ವಿಶೇಷ ಕೇಂದ್ರ ಸಹಾಯದ ಪರಿಷ್ಕೃತ ಆವೃತ್ತಿಯಾಗಿದೆ ಅಂತ ಹೇಳಲಾಗ್ತಿದೆ ಇನ್ ದ ಇಯರ್ 2017. ಆಬ್ಜೆಕ್ಟಿವ್ ಬಗ್ಗೆ ನೋಡೋದಾದರೆ ಏನು ಉದ್ದೇಶ ಹೊಂದಿದೆ? ಪ್ರಿಪರೇಷನ್ ಆಫ್ ವಿಲೇಜ್ ಡೆವಲಪ್ಮೆಂಟ್ ಪ್ಲಾನ್ಸ್ ಬೇಸ್ಡ್ ಆನ್ ದ ನೀಡ್ಸ್. ಅಗತ್ಯಗಳ ಆಧಾರದ ಮೇಲೆ ಗ್ರಾಮಾಭಿವೃದ್ಧಿ ಯೋಜನೆಗಳನ್ನು ಸಿದ್ಧಪಡಿಸುವಂಥದ್ದು. ಓಕೆ, ವಿಲೇಜ್ ಡೆವಲಪ್ಮೆಂಟ್ ಪ್ಲಾನ್ಸ್ಗಳನ್ನು ಪ್ರಿಪೇರ್ ಮಾಡುವಂಥದ್ದು. ಮ್ಯಾಕ್ಸಿಮೈಸಿಂಗ್ ದ ಕವರೇಜ್ ಆಫ್ ದ ಸ್ಕೀಮ್ಸ್ ಆಫ್ ಸೆಂಟರ್ ಆ್ಯಂಡ್ ಸ್ಟೇಟ್ಸ್ ಟು ದ ಶೆಡ್ಯೂಲ್ಡ್ ಟ್ರೈಬ್ಸ್ ಪಾಪ್ಯುಲೇಷನ್. ಪರಿಶಿಷ್ಟ ಪಂಗಡಗಳ ಜನಸಂಖ್ಯೆಗೆ
ಕೇಂದ್ರ ಮತ್ತು ರಾಜ್ಯಗಳ ಯೋಜನೆಗಳ ವ್ಯಾಪ್ತಿಯನ್ನು ಗರಿಷ್ಠಗೊಳಿಸುವಂಥದ್ದು. ಓಕೆ, ಯಾರಿಗೆ? STsಗಳಿಗೆ. ಇಂಪ್ರೂವಿಂಗ್ ದ ಇನ್ಫ್ರಾಸ್ಟ್ರಕ್ಚರ್ ಇನ್ ದ ವೈಟಲ್ ಸೆಕ್ಟರ್ಸ್. ಓಕೆ, ಮೂಲ ಸೌಕರ್ಯಗಳನ್ನು ಸುಧಾರಿಸುವಂತಹ ಕೆಲವೊಂದು ಪ್ರಮುಖ ಕ್ಷೇತ್ರಗಳಲ್ಲಿ ಮೂಲ ಸೌಕರ್ಯಗಳನ್ನು ಸುಧಾರಿಸುವಂಥದ್ದು. ಯಾವ ಕ್ಷೇತ್ರ? ಹೆಲ್ತ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಕನೆಕ್ಟಿವಿಟಿ ಆಗಿರ್ಬೋದು, ಲೈವ್ಲಿಹುಡ್ ಆಗಿರ್ಬೋದು. ಸೊ ಆಲ್ ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್, ಕವರೇಜಲ್ಲಿ ನೋಡೋದಾದರೆ ಕವರೇಜ್ ಏನೇನು ಕವರ್ ಮಾಡುತ್ತೆ? ಓಕೆ, ವ್ಯಾಪ್ತಿ ಎಲ್ಲಿವರೆಗಿದೆ ಅಂತ ನೋಡೋಣ. A total of 36,248 villages having at least 50% ST population and 500 ST persons are identified to be covered in the given period of 5 years, 21 to 26. ಏನು ಹೇಳ್ತಿದ್ದಾರೆ? ಕನಿಷ್ಠ 50% ST ಜನಸಂಖ್ಯೆಯನ್ನು ಹೊಂದಿರುವ ಒಟ್ಟು 36,248 ಗ್ರಾಮಗಳಾಗಿರ್ಬೋದು ಮತ್ತು ನಿರ್ದಿಷ್ಟ ಅವಧಿಯಲ್ಲಿ 500 ST ವ್ಯಕ್ತಿಗಳನ್ನು ಒಳಗೊಳ್ಳಲು ಗುರುತಿಸಲಾಗಿದೆ ಈ ಒಂದು ಅವಧಿಗೆ, 5 ವರ್ಷಗಳ ಕಾಲ ಅವಧಿಗೆ. ಸೊ ವೆರಿ ಇಂಪಾರ್ಟೆಂಟ್. ಅಗೇನ್ ಟೈಪ್ ಬಗ್ಗೆ ನೋಡೋದಾದರೆ ಇದೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿ ಕಾಣ್ತೀವಿ ವಿತ್ 100% ಗ್ರಾಂಟ್ ಫ್ರಮ್ ದ ಸೆಂಟರ್. ಓಕೆ, ವೆರಿ ಇಂಪಾರ್ಟೆಂಟ್. ಕೇಂದ್ರ ಪ್ರಾಯೋಜಿತ ಯೋಜನೆ ಆಗಿದ್ದು ಕೇಂದ್ರದಿಂದ 100% ಅನುದಾನವನ್ನು ಹೊಂದಿರುತ್ತೆ. ಸೊ ಟ್ರೈ ಟು ರಿಮೆಂಬರ್. ಆ್ಯಂಡ್ ಪ್ಲೇಸಸ್ ಇನ್ ನ್ಯೂಸ್ ಬಗ್ಗೆ ನೋಡೋದಾದರೆ ಪೆಂಚ್ ಟೈಗರ್ ರಿಸರ್ವ್ ನಾಗ್ಪುರ್ ಮಹಾರಾಷ್ಟ್ರ ಅಲ್ಲಿ ಬರುತ್ತೆ. ಸೊ ಟ್ರೈ ಟು ನೋ ದ ಲೊಕೇಶನ್ಸ್ ಈವನ್ ಇನ್ ಯುವರ್ ಅಟ್ಲಾಸ್ ಆಸ್ ವೆಲ್. ಸೊ ಹಿಯರ್ ವಿ ಹ್ಯಾವ್ Maharashtra. This area is Maharashtra. Here we have Pench Tiger Reserve which is located in Nagpur, Maharashtra. Pench Tiger Reserve spread over Madhya Pradesh and Maharashtra becomes India's first international dark sky park for protecting night sky, preventing light pollution and promote astronomy. Okay, light pollution, sorry. See, what they are talking here is very important. Okay, ಮಧ್ಯ ಪ್ರದೇಶ್ ಮತ್ತು ಮಹಾರಾಷ್ಟ್ರದಲ್ಲಿ ಹರಡಿರುವಂತಹ ಪೆಂಚ್ ಟೈಗರ್ ರಿಸರ್ವ್ ಆಗಿದ್ದು ರಾತ್ರಿಯ ಆಕಾಶವನ್ನು ರಕ್ಷಣೆ ಮಾಡಲಿಕ್ಕೆ ಡಾರ್ಕ್ ಸ್ಕೈ ಪಾರ್ಕ್ ಅಂತ ಕರಿತೀವಿ. ಅದನ್ನು ಕನ್ನಡದಲ್ಲಿ ಅನುವಾದ ಮಾಡಲಿಕ್ಕೆ ಅಸಾಧ್ಯ. ಆ ಟರ್ಮ್ ದೇ ಆರ್ ಸ್ಟಿಕ್ಕಿಂಗ್, ವಿ ಕ್ಯಾನ್ ಸ್ಟಿಕ್ ಓನ್ಲಿ ಟು ಇಂಗ್ಲೀಷ್ ಫಾರ್ ಫ್ಯೂ ಪರ್ಟಿಕ್ಯುಲರ್ ವರ್ಡ್ಸ್. ಓಕೆ, ಒಂದು ಬೆಳಕಿನ ಮಾಲಿನ್ಯವನ್ನು ತಡೆಗಟ್ಟಲಿಕ್ಕೆ ಭಾರತದ ಮೊದಲ ಅಂತಾರಾಷ್ಟ್ರೀಯ ಡಾರ್ಕ್ ಸ್ಕೈ ಪಾರ್ಕ್ ಇದಾಗಿದೆ. ಖಗೋಳಶಾಸ್ತ್ರವನ್ನು ಉತ್ತೇಜನ ಮಾಡುವಂಥದ್ದು ಎಲ್ಲವೂ ಸಹ ಈ ಒಂದು ಪೆಂಚ್ ಟೈಗರ್ ರಿಸರ್ವ್ ಬಗ್ಗೆ ಹೇಳಬಹುದು. ಅದೇ ಥರ ಮಿಂಚಿನ್ ಪಾಡುವು ಕೇರಳ, ಮಿಂಚಿನ ಪಾಡುವು ಅಂತ ಕರೆಯಲಾಗುತ್ತೆ. ನ್ಯಾಷನಲ್ ಗ್ರೀನ್ ಟ್ರೈಬ್ಯುನಲ್ಸ್ ಹ್ಯಾಸ್ ಇಶ್ಯೂಡ್ ನೋಟಿಸ್ ಟು ಯೂನಿಯನ್ ಗವರ್ಮೆಂಟ್ ಕರ್ನಾಟಕ ಆ್ಯಂಡ್ ಕೇರಳ ಗವರ್ಮೆಂಟ್ಸ್ ಆನ್ ಡಂಪಿಂಗ್ ಎಂಡೋಸಲ್ಫನ್ ಇನ್ ಹಿಲ್ಲಿ ಏರಿಯಾ ಆಫ್ ಮಿಂಚಿನ್ ಪಾಡುವು ಇನ್ ಕಾಸರಗೋಡು ಡಿಸ್ಟ್ರಿಕ್ಟ್ ಆಫ್ ಕೇರಳ. ಕಾಸರಗೋಡು ಜಿಲ್ಲೆಯ ಒಂದು ಮಿಂಚಿನ್ ಪಾಡುವು ಅನ್ನೋದೇನಿದೆ ಅಲ್ಲ, ಸೊ ಗುಡ್ಡಗಾಡು ಪ್ರದೇಶದಲ್ಲಿ ಎಂಡೋಸಲ್ಫಾನ್ ಸುರಿಯುತ್ತಿರುವ ಕುರಿತು ರಾಷ್ಟ್ರೀಯ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಸ್ ಏನಿದೆಲ್ಲ, ಹಸಿರು ನ್ಯಾಯಮಂಡಳಿ, ಕೇಂದ್ರ ಸರ್ಕಾರ, ಕರ್ನಾಟಕ ಮತ್ತು ಕೇರಳ ಸರ್ಕಾರಗಳಿಗೆ ನೋಟಿಸ್ ಜಾರಿಯನ್ನು ಮಾಡಲಾಗಿದೆ. ಓಕೆ, ಟ್ರೈ ಟು ರಿಮೆಂಬರ್, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇಂಪಾರ್ಟೆಂಟ್ ಒನ್ ಈಸ್ ವೆನ್ ಇಟ್ ಕಮ್ಸ್ ಟು ಇಂಡಿಯಾ, ವಿಜಯವಾಡ, ಆಂಧ್ರ ಪ್ರದೇಶ್. ಸ್ಟ್ಯಾಚ್ಯೂ ಆಫ್ ಸೋಷಿಯಲ್ ಜಸ್ಟಿಸ್ ವಾಸ್ ಅನ್ವೀಲ್ಡ್ ಇನ್ ವಿಜಯವಾಡ, ಆಂಧ್ರ ಪ್ರದೇಶ್. ಈಗಾಗಲೇ ಓದಿದ್ವಿ ಸ್ಟ್ಯಾಚ್ಯೂ ಆಫ್ ಸೋಷಿಯಲ್ ಜಸ್ಟಿಸ್ ವಿಜಯವಾಡ ಅಲ್ಲಿ ಆಂಧ್ರ ಪ್ರದೇಶ್, ರೈಟ್. ಅನ್ವೀಲ್ ಮಾಡಲಾಗಿದೆ ಅಂತ ಹೇಳ್ತಿದ್ದಾರೆ. ವಿಜಯವಾಡದಲ್ಲಿ ಅನಾವರಣವನ್ನು ಗೊಳಿಸಲಾಗಿದೆ ಈ ಒಂದು ಪ್ರತಿಮೆಯನ್ನು. ಚಿನ್ನಾರ್, ಸೊ ಇಟ್ ಈಸ್ ಲೊಕೇಟೆಡ್ ಹಿಯರ್. ಚಿನ್ನಾರ್ ವೈಲ್ಡ್ ಲೈಫ್ ಸ್ಯಾಂಚುರಿ, ಮುನ್ನಾರ್, ಇದುಕ್ಕಿ, ಕೇರಳ ಅಲ್ಲಿದೆ. ಹೆಸರಲ್ಲೇ ಗೊತ್ತಾಗುತ್ತೆ ನಿಮಗೆ ಯಾವ ಲ್ಯಾಂಗ್ವೇಜ್ ರಿಲೇಟೆಡ್ ಇದೆ, ಯಾವ ಸ್ಟೇಟ್ಗೆ ರಿಲೇಟೇಬಲ್ ಇರಬಹುದು ಅಂತ. ಓಕೆ, ರೀಸೆಂಟ್ಲಿ ಯುರೇಷಿಯನ್ ಆಟರ್ ವಾಸ್ ಫೌಂಡ್ ಇನ್ ದ ಚಿನ್ನಾರ್ ವೈಲ್ಡ್ ಲೈಫ್ ಸ್ಯಾಂಚುರಿ ಇನ್ ಕೇರಳ. ಇತ್ತೀಚೆಗೆ ಕೇರಳದ ಚಿನ್ನಾರ್ ವನ್ಯಜೀವಿ ಅಭಯಾರಣ್ಯದಲ್ಲಿ ಯುರೇಷಿಯನ್ ಓಟರ್ ಕಂಡುಬಂದಿದೆ. So try to know what is this Eurasian otter. In the Google you will get an image, you can see that image, how it looks. I already said about this, but try to know, you can't remember everything. So next location, important one is Tamil Nadu. ಏನು ಕುದಂಕುಲಂ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್, ಇದ್ರ ಬಗ್ಗೆನೂ ಈಗಾಗಲೇ ಡಿಸ್ಕಸ್ ಮಾಡಲಾಗಿದೆ ತಿರುನೆಲ್ವೇಲಿಯಲ್ಲಿ. ಓಕೆ, ಸೊ ಇಂಡಿಯಾ ರಷ್ಯಾ ಇಂಪ್ಯಾಕ್ಟ್ಸ್ ಆನ್ ಕನ್ಸ್ಟ್ರಕ್ಷನ್ ಆಫ್ ಫ್ಯೂಚರ್ ಪವರ್ ಯೂನಿಟ್ಸ್ ಆಫ್ KNPP. ಭಾರತ ರಷ್ಯಾ KNPPಯ ಒಂದು ಮುಂದೆ ಭವಿಷ್ಯದ ವಿದ್ಯುತ್ ಘಟಕಗಳ ನಿರ್ಮಾಣದ ಕುರಿತು ಒಪ್ಪಂದಗಳು ಆಗಿರುವಂಥದ್ದು ಈ ಒಂದು ಪ್ಲೇಸಲ್ಲಿ. ಸೊ ಟ್ರೈ ಟು ನೋ ಅದರ್ ಲೊಕೇಶನ್ಸ್ ಆ್ಯಸ್ ವೆಲ್. ವಡ್ನಾಗರ್ ಆಲ್ರೆಡಿ ಕವರ್ ಮಾಡಲಾಗಿದೆ ಥಿಯರಾಟಿಕಲಿ, ಗುಜರಾತ್, ಇಟ್ ಇಸ್ ಲೊಕೇಟೆಡ್ ಹಿಯರ್. ಓಕೆ, ಜಾಯಿಂಟ್ ಸ್ಟಡಿ ಆಫ್
IIT ಖರಗ್ಪುರ್ ಡಿಸ್ಕವರ್ಡ್ ಎವಿಡೆನ್ಸ್ ಆಫ್ ಹ್ಯೂಮನ್ ಸೆಟಲ್ಮೆಂಟ್ ಬಗ್ಗೆ ಡಿಸ್ಕವರಿ ಮಾಡಲಾಗಿದೆ. ಸಿಕ್ಕಿಂ ಅಂತ ಬಂದಾಗ ಫಸ್ಟ್ ಎವರ್ ಕನ್ಫರ್ಮ್ ಸೈಟಿಂಗ್ ಆಫ್ ಅ ರೇಯರ್ ಟಿಬೆಟನ್ ಬ್ರೌನ್ ಬೇರ್ ಅಂದರೆ ಕರಡಿ, ಒಂದು ಸ್ಪೆಷಲ್ ಬೇರಲ್ಲಿ ಸಿಕ್ಕಿಂ ರೀಜನಲ್ಲಿ ಕಾಣಬಹುದು. ಅದೇ ಥರ ಪಕ್ಕೆ ಟೈಗರ್ ರಿಸರ್ವ್ ಬಗ್ಗೆನೂ ಓದಿರ್ತೀವಿ. ಪಕ್ಕೆ ಪಾಗ ಹಾರ್ನ್ಬಿಲ್ ಫೆಸ್ಟಿವಲ್ ಈಸ್ಟ್ ಕಮಿಂಗ್ ಅರುಣಾಚಲ್ ಪ್ರದೇಶಲ್ಲಿದೆ. 3-day ಕಾನ್ಸರ್ವೇಷನ್ ಫೆಸ್ಟಿವಲ್ ಬಿಗ್ಯಾನ್ ಇನ್ ಅರುಣಾಚಲ್ ಪ್ರದೇಶ್. ಟ್ರೈ ಟು ನೋ ಎವ್ರಿಥಿಂಗ್, ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಪ್ರಿಲಿಮ್ಸ್. ಪ್ಲೇಸಸ್ ಇನ್ ದ ನ್ಯೂಸ್ ವರ್ಲ್ಡ್, ಇಡೀ ಜಗತ್ತಿನಲ್ಲಿ ನೋಡೋದಾದರೆ ತುಂಬ ಇಂಪಾರ್ಟೆಂಟ್ ನ್ಯೂಸಲ್ಲಿರುವಂಥದ್ದು. ಬಾಲ್ಟಿಕ್ ಸಿ ಈಸ್ ವೆರಿ ಇಂಪಾರ್ಟೆಂಟ್. ರಷ್ಯಾ ಅಕ್ಯೂಸ್ಡ್ ಯುಕ್ರೇನ್ ಆಫ್ ಆನ್ ಅಟ್ಯಾಕ್ ಆನ್ ಅ ಗ್ಯಾಸ್ ಟರ್ಮಿನಲ್ ಎಟ್ ದ ಬಾಲ್ಟಿಕ್ ಪೋರ್ಟ್ ಆಫ್ ಉಸ್ಟ್ಲುಗಾ ಬಂದರಿನಲ್ಲಿರುವಂತಹ ಒಂದು ಟರ್ಮಿನಲ್ ಇದೆ. ಯಾವುದದು ಹೇಳಿ ನೋಡೋಣ? ಗ್ಯಾಸ್ ಟರ್ಮಿನಲ್. ಓಕೆ, ಸೊ ಅದರ ಮೇಲೆ ಯುಕ್ರೇನ್ ದಾಳಿ ನಡೆಸಿತ್ತಲ್ಲ ಅಂತ ಬಾಲ್ಟಿಕ್ ಈ ಒಂದು ರಷ್ಯಾ ಆರೋಪ ಮಾಡಿದೆ. ಯಾವುದ್ರ ಮೇಲೆ? ಯುಕ್ರೇನ್ಗೆ. ಓಕೆ, ರಷ್ಯಾ ಅಕ್ಯೂಸ್ಡ್ ಯುಕ್ರೇನ್. ಓಕೆ, ಪನಾಮಾ ಕೆನಲ್ ಆಲ್ರೆಡಿ ಹೇಳಲಾಗಿದೆ. ಪನಾಮಾ ಕೆನಲ್ ಬಗ್ಗೆ ಹ್ಯಾಸ್ ಬಿನ್ ಹಿಟ್ ಬೈ ಅ ಸಿವಿಯರ್ ಡ್ರಾಟ್. ಇಟ್ ಈಸ್ ಲೊಕೇಟೆಡ್ ಹಿಯರ್ ಪನಾಮಾ. ಯು ನೀಡ್ ಟು ನೋ ಇದು ಯಾವುದನ್ನು ಸಪ್ರೇಟ್ ಮಾಡುತ್ತೆ ಅಂತ ಹೇಳಬೇಕು. ಓಕೆ, ಟ್ರೈ ಟು ಕಾಮೆಂಟ್ ಇನ್ ದ ಕಾಮೆಂಟ್ ಸೆಕ್ಷನ್ ಬಿಲೋ. ಡ್ರೌಟ್ ಫೋರ್ಸಿಂಗ್ ಅಥಾರಿಟೀಸ್ ಟು ಸ್ಲ್ಯಾಶ್ ಶಿಪ್ ಕ್ರಾಸಿಂಗ್ಸ್ ಬೈ 36%. ಈ ಪನಾಮ ಕಾಲುವೆ ಅನ್ನೋದು ತೀವ್ರ ಬರಗಾಲದಿಂದ ತತ್ತರಿಸಿದ್ದು, ಅಧಿಕಾರಿಗಳೇನಿರ್ತಾರಲ್ಲ ಅವರು ಹಡಗು ದಾಟುವಿಕೆಯನ್ನು 36% ಕಡಿತಗೊಳಿಸುವಂತೆ ಒತ್ತಾಯಿಸಿದ್ದಾರೆ. ಈಕ್ವೇಡರ್ ಅಂತ ಬಂದಾಗ ಈಕ್ವೇಡರ್ ಹ್ಯಾಸ್ ಡಿಕ್ಲೇರ್ಡ್ ನೇಷನ್ ವೈಡ್ ಎಮರ್ಜೆನ್ಸಿ ಫಾಲೋವಿಂಗ್ ಎಸ್ಕೇಪ್ ಆಫ್ ಹೈ ಪ್ರೊಫೈಲ್ ಪ್ರಿಸ್ನರ್. ಪರಾರಿಯಾದ ನಂತರ ಈಕ್ವೆಡಾರ್ ಖೈದಿ ಅಂತ ರಾಷ್ಟ್ರವ್ಯಾಪಿ ತುರ್ತು ಇದೊಂದು ಪ್ರೊಫೈಲ್ ಏನಿದೆ ಅಲ್ಲ, ಸೊ ಅಲ್ಲಿ ಖೈದಿ ಅಂತ ಈಕ್ವೆಡಾರ್ ಖೈದಿ ಅಂತ ಘೋಷಣೆ ಮಾಡಲಾಗಿದೆ. ಕ್ಯಾಬೋ ವರ್ಡೆ ಹ್ಯಾಸ್ ಬೀನ್ ಸರ್ಟಿಫೈಡ್ ಆಸ್ ಮಲೇರಿಯಾ ಫ್ರೀ ಬೈ WHO, ಬಿಕಮಿಂಗ್ ಥರ್ಡ್ ಆಫ್ರಿಕನ್ ಕಂಟ್ರಿ ಟು ಅಚೀವ್ ದಿಸ್ ಸ್ಟೇಟಸ್ ಆಫ್ಟರ್ ಮಾರಿಷಿಯಸ್ ಆ್ಯಂಡ್ ಅಲ್ಜೇರಿಯಾ. ಮಲೇರಿಯಾ ಕ್ಯಾಬೋ ವರ್ಡೆ ಅನ್ನೋದು ಸರ್ಟಿಫೈ ಮಾಡಲಾಗಿದೆ. ಏನಂತ? ಮಲೇರಿಯಾ ಫ್ರೀ ಆಗಿರುವಂಥದ್ದು. WHO ಇಂದ ಸರ್ಟಿಫೈ ಮಾಡಲಾಗಿದೆ ಮಲೇರಿಯಾ ಮುಕ್ತವಾಗಿರುವಂಥದ್ದು ಅಂತ. ಮಲೇರಿಯಾ ಮುಕ್ತವಾಗಿ ಅಂತ ಪ್ರಮಾಣೀಕರಿಸಲ್ಪಟ್ಟಿರುವಂಥದ್ದು. ಈ ಸ್ಥಿತಿಯನ್ನು ಸಾಧಿಸಲಿಕ್ಕೆ ಈ ಒಂದು ಆಫ್ರಿಕನ್ ಕಂಟ್ರಿ, ಥರ್ಡ್ ಆಫ್ರಿಕನ್ ಕಂಟ್ರಿ, ಓಕೆ, 3ನೇ ಆಫ್ರಿಕನ್ ದೇಶವಾಗಿ ಕಾಣ್ತೀವಿ. ಯಾವ್ದು? ಮಾರಿಷಿಯಸ್ ನಂತರ ಇರುವಂಥ ಅಲ್ಜೇರಿಯಾನ. ಸೊ ಟ್ರೈ ಟು ಪ್ಲೀಸ್ ರಿಮೆಂಬರ್ ಆಲ್ ದೀಸ್ ಇಂಪಾರ್ಟೆಂಟ್ events and important locations in your atlas as well. Okay, Angola withdraws from Organization of the Petroleum Exporting Countries OPEC ಇಂದ ಅಂಗೋಲಾ ರೀಸೆಂಟಾಗಿ ವಿಡ್ರಾ ಮಾಡ್ಕೊಂಡಿದೆ. ಆಲ್ರೆಡಿ ರೀಸೆಂಟ್ ಕರೆಂಟ್ ಅಫೇರ್ಸಲ್ಲೂ ಸಹ ಇದ್ರ ಬಗ್ಗೆ ಓದಿದ್ದೀವಿ. ಅಂಗೋಲಾ ಹಿಂದೆ ಸರಿದಿದೆ ಈ ಒಂದು OPEC ಇಂದ. ಸೊ ದಿಸ್ ಈಸ್ ವಾಟ್ ಫಾರ್ ಟುಡೇಸ್ ಕ್ಲಾಸ್. Hope you understood in a well manner. You can have a glance. Already you have read all these Swami Vivekananda, every personalities. So if you want to have glance, you can have it, but not important though as of now. You can skip it out. So this is what for today's class. Hope you understood well. So we'll meet up in the upcoming videos, classes. So please read well and revise multiple times in a well manner. So that itself will take you to the success. Thank you everyone. I'm signing off for today's class. We'll meet up in the upcoming class.